ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರಣ್ ಎಂಬ ಹುಡುಗ ಹೇಗೆ ಲವ್ನಲ್ಲಿ ಫೇಲ್ ಆಗ್ತಾನೆ ಆ್ಯಂಡ್ ರಿವೆಂಜ್ ತಗೋಬೇಕು ಅಂತ ಕರ್ಣ ಪಿಶಾಚಿನಿಯನ್ನು ಸಾಧನೆ ಮಾಡಿಕೊಂಡು ಅವನು ಹೇಗೆ ಹಾಳಾಗ್ತಾನೆ, ಪ್ಲಸ್ ಆ ಕರ್ಣ ಪಿಶಾಚಿನಿ ಯಾವ ಥರ ಇವನನ್ನು ಕಾಡಿಸುತ್ತೆ ಆ್ಯಂಡ್ ಅದು ಯಾವ ಥರ ಇವನಿಗೆ ಹಾನಿ ಮಾಡುತ್ತದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ. ಸೊ ಗೈಸ್, ಈ ಸ್ಟೋರಿಯು ರಿಯಲ್ ಆಗಿದೆ. ಇದು ಜೈಪುರ್ ಕೋಟಾದ ಒಂದು ಸ್ಟೋರಿ ಆಗಿದೆ. ಜೈಪುರ್ ಕೋಟಾ ರಾಜಸ್ಥಾನದಲ್ಲಿ ಬರುತ್ತವೆ. ಏನಾಗುತ್ತದೆ ಅಂದರೆ ಈ ಸ್ಟೋರಿಯು 2 ವರ್ಷಗಳ ಹಿಂದೆ ಸ್ಟಾರ್ಟ್ ಆಗುತ್ತದೆ. ಕರಣ್ ಎಂಬ ವಿದ್ಯಾರ್ಥಿ ಇರ್ತಾನೆ. ಅವನು ನೋಡೋಕೇನೋ ಅಷ್ಟು ಖಾಸ್ ಇರೋಲ್ಲ, ಎವರೇಜ್ ಲುಕಿಂಗ್ನಲ್ಲಿ ಇರ್ತಾನೆ. ಆ್ಯಂಡ್ ಅವನು ಜಿಯಾ ಎನ್ನುವ ಒಂದು ಹುಡುಗಿಯನ್ನು ಲವ್ ಮಾಡ್ತಾನೆ. ಟಾಪ್ ಕ್ಲಾಸ್ ಅಂದರೆ ಕಾಲೇಜ್ನಲ್ಲಿ ಟಾಪರ್ ಪ್ಲಸ್ ಕಾಣಲು ಬ್ಯೂಟಿಫುಲ್ ಇರ್ತಕ್ಕಂಥ ಒಂದು ಹುಡುಗಿಯನ್ನು ಅವನು ಲವ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಅವನು ರಿಚ್ ಸಹ ಇರ್ತಾನೆ. ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ರಿಚ್ ಇರುತ್ತದೆ. ಎಷ್ಟಿರುತ್ತದೆ ಅಂದರೆ ಅವನ ಹತ್ರ ಒಂದು ಪರ್ಸನಲ್ ಕಾರ್ ಸಹ ಇರುತ್ತದೆ. ಅಷ್ಟು ರಿಚ್ ಅವನು ಇರ್ತಾನೆ. ಸೊ ಒಂದಿನ ಏನಾಗುತ್ತದೆ ಅಂದರೆ ಅವನು ಆ ಹುಡುಗಿಯನ್ನು ಬೆನ್ನತ್ತಾ ಇರ್ತಾನೆ. ಅವನು ಯಾರು ಜಿಯಾ ಅನ್ನೋ ಹುಡುಗಿಯನ್ನು ಅವನು ಡೈಲಿ ಬೆನ್ನತ್ತಾ ಇರ್ತಾನೆ. ಅವಳನ್ನೇ ನೋಡ್ತಾ ಇರ್ತಾನೆ ಅವನು. ಆ್ಯಂಡ್ ಅದು ಜಿಯಾಗೂ ಗೊತ್ತಿರುತ್ತೆ. ಬಟ್ ಇವನು ಪಕ್ಕಲ ಸ್ವಭಾವದನ್ನು ಇರ್ತಾನೆ. ಅಂದರೆ ಅಷ್ಟಾಗಿ ಅವನು ಡೇರಿಂಗ್ ಇರೋದಿಲ್ಲ. ದುಡ್ಡೇನೋ ಇರುತ್ತೆ ಬಟ್ ಡೇರಿಂಗ್ ಇರೋದಿಲ್ಲ. ಅವನಿಗೆ ಅನಿಸ್ತಾ ಇರುತ್ತೆ ನಾನು ಅಷ್ಟು ಹ್ಯಾಂಡ್ಸಮ್ ಇಲ್ಲಲ್ಲ, ಸೊ ಈ ಹುಡುಗಿ ನನಗೆ ಅಲ್ಲಿ ಒಳಗಾಗಬೇಕು ಆಗ್ತಾಳೆ ಅನ್ನೋ ಒಂದು ಹೆದರಿಕೆ ಇರುತ್ತದೆ. ದ್ಯಾಟ್ಸ್ ವೈ ಅವನು ಅವಳನ್ನು ಪ್ರಪೋಸ್ ಮಾಡಲಿಕ್ಕೆ ಹೋಗ್ತಾ ಇರೋದಿಲ್ಲ. ಡೈಲಿ ಅವಳನ್ನು ನೋಡೋದು, ಅವಳ ಹತ್ರ ಮಾತಾಡೋಕ್ಕೆ ಹೋಗೋದು ಆ್ಯಂಡ್ ಮಾತಾಡುವಾಗ ಸಂಕೋಚದಿಂದ ಮಾತಾಡೋದು, ಈ ಥರ ಮಾಡ್ತಾ ಇರ್ತಾನೆ. ಇವನು 2nd ಇಯರ್ PU ಸ್ಟೂಡೆಂಟ್ ಆಗಿರ್ತಾನೆ. ಆ್ಯಂಡ್ ಅದೇ ಥರ ಅವನ ಫ್ರೆಂಡ್ಸ್ ಸಹ ಅವನನ್ನು ಕಾಡಿಸ್ತಾ ಇರ್ತಾರೆ. ಏನಯ್ಯೋ ನಿನಗೆ ತಿಳಿಯೋದಿಲ್ವಾ, ಆ ಹುಡುಗಿನ ಪಟಾಯಿಸೋಕೆ ಆಗೋದಿಲ್ವಾ, ಹೀಗೆ ನೀನು ನಾಚ್ಕೊಂಡು ತಗೊಂಡ್ರೆ ಹೇಗೆ ಅಂತ ಅವರು ಸಹ ಅವನನ್ನು ಕಾಡಿಸ್ತಾ ಇರ್ತಾರೆ. ಆದರೂ ಅವನು ಕೇರ್ ಮಾಡ್ತಾ ಇರೋಲ್ಲ. ಏನೋ ಒಂಥರ ಟ್ರೈ ಮಾಡ್ತಾ ಇರ್ತಾನೆ ಅವನು ಪಟಾಯಿಸಲು. ಆ್ಯಂಡ್ ಆ ಜಿಯಾಗೂ ಗೊತ್ತಿರುತ್ತದೆ ಇವನು ನನ್ನನ್ನು ಟ್ರೈ ಮಾಡ್ತಾ ಇದ್ದಾನೆ ಅಂತ. ಬಟ್ ಅವಳು ಸುಮ್ಮನೆ ಇರ್ತಾಳೆ. ಏನಿದು ನಿಮಗೆ ಗೊತ್ತೇ ಇದೆಯಲ್ಲ, ಕಾಲೇಜ್ ಲೈಫ್ನಲ್ಲಿ ಇವೆಲ್ಲ ಕಾಮನ್ ಅಂತ. ಹುಡುಗಿಯರು ಹೇಗೆ ಕಾಡಿಸ್ತಾರೆ ಆ್ಯಂಡ್ ಹುಡುಗರು ಹೇಗೆ ಅವ್ರ ಹಿಂದೆ ಬೀಳ್ತಾರೆ ಅಂತ ಈ ಥರನೇ ನಡೆಯುತ್ತದೆ. ಡೈಲಿ ಅವನು ಟ್ರೈ ಮಾಡ್ತಾ ಇರ್ತಾನೆ. ಹೀಗಾಗಿ ಅವ್ರ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಿರ್ತಾರೆ. ಬಟ್ ಇವನ ಹತ್ರ ಒಂದು ಗಟ್ಟಿತನ ಇರೋದಿಲ್ಲ. ಸೊ ದ್ಯಾಟ್ಸ್ ವೈ ಹಿ ಫೇಲ್ ಆಲ್ವೇಸ್. ಒಂದಿನ ಏನಾಗುತ್ತೆ, ಕಾಲೇಜ್ ಫೇರ್ವೆಲ್ ಫಂಕ್ಷನ್ ಇರುತ್ತದೆ. ಆ ಫೇರ್ವೆಲ್ ಫಂಕ್ಷನ್ ದಿನವಿಡೀ ಮುಗಿದ್ಮೇಲೆ ಆಫ್ಟರ್ ನೈಟ್ ಒಂದು ಪಾರ್ಟಿಯನ್ನು ಇಟ್ಕೊಂಡಿರ್ತಾರೆ. ಇವರು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಪಾರ್ಟಿ ಇಟ್ಕೊಂಡಿರ್ತಾರೆ. ಅದು ಯಾವುದೋ ಒಂದು ದೊಡ್ಡ ಕೆಫೆಯಲ್ಲಿ ಇಟ್ಕೊಂಡಿರ್ತಾರೆ. ಜೈಪುರದ ಒಂದು ಕ್ಯಾಫೆ, ಅದು ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ಆ ದಿನ ಎಲ್ಲರೂ ವೆರೈಟಿ ಡ್ರೆಸ್ ಹಾಕೊಂಡು ಬಂದಿರ್ತಾರೆ. ಕರಣ್ ಸಹ ಬಂದಿರ್ತಾನೆ, ವೆರೈಟಿ ಡ್ರೆಸ್ ಹಾಕೊಂಡು. ಜಿಯಾನು ಬಂದಿರ್ತಾಳೆ. ಇವನು ಆ ದಿನ ಪೂರ್ತಿ ಜಿಯಾವನ್ನೇ ನೋಡ್ತಾ ಇರ್ತಾನೆ. ಮೊದಲೆಲ್ಲ ಪಾರ್ಟಿ ಎಲ್ಲ ಆಗ್ತಿದ್ವು ಅಂದರೆ ಹೇಗಿರ್ತಿತ್ತು ನೋಡಿದ್ರಲ್ಲ. ನಮ್ಮ ಒಂದು PU ದಿನಗಳಲ್ಲಿ ಇಂಥ ಪಾರ್ಟಿಗಳನ್ನು ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಬಟ್ ಈಗಿನ ಜನ್ರೇಷನ್ ತುಂಬ ಫಾಸ್ಟ್ ಆಗಿದೆ ಆ್ಯಂಡ್ ಹಲವಾರು ಥರದ ಪಾರ್ಟಿಗಳನ್ನು ಮಾಡ್ತಾರೆ. ಇದು ಅದೇ ಥರ ಇರುತ್ತದೆ. ಆ್ಯಂಡ್ ಈ ಒಂದು ಪಾರ್ಟಿಯಲ್ಲಿ ಏನಂದರೆ ಡ್ರಿಂಕ್ಸ್ ಎಲ್ಲ ಸರ್ವ್ ಆಗ್ತಾ ಇರುತ್ತೆ. ಎಲ್ಲರೂ ಆಲ್ಕೋಹಾಲ್ನ ತೆಗೆದುಕೊಳ್ತಾ ಇರ್ತಾರೆ. ಜಿಯಾನು ಫುಲ್ ಕುಡಿದು ಬಿಟ್ಟಿರ್ತಾಳೆ, ಡ್ರಂಕ್ ಆಗಿರ್ತಾಳೆ. ಅವಳಿಗೆ ನಿದ್ದೆ ಬರ್ತಾ ಇರುತ್ತೆ, ಬೋರ್ ಆಗ್ತಾ ಇರುತ್ತೆ. ಅವಳೇನು ಮಾಡ್ತಾಳೆ ಅಂದರೆ ಸಡನ್ಲಿ ಪಾರ್ಟಿಯನ್ನು ಬಿಟ್ಟು ಹೋಗಲು ರೆಡಿ ಆಗ್ತಾಳೆ. ಅಷ್ಟರಲ್ಲಿ ಕರಣ್ ಸಹ ಅವಳನ್ನೇ ಗುರಾಯಿಸ್ತಾ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾನೆ. ಬಂದು ಅವನು ನಿಂತಿರ್ತಾನೆ. ಅವನು ಕದ್ದು ಮುಚ್ಚಿ ನೋಡ್ಕೊತ. ಅವಳು ಒಂದು ಕ್ಯಾಬ್ಗೆ ಕೇಳ್ತಾಳೆ ಮನೆಗೆ ಹೋಗೋಕ್ಕೆ. ಬಟ್ ಕ್ಯಾಬ್ನವಳು ರೆಡಿ ಆಗೋದಿಲ್ಲ. ದರ್ಸ ಅವಳು ಹಾಗೆ ನಿಂತಿರ್ತಾಳೆ ಬಸ್ ಸ್ಟಾಪ್ನಲ್ಲಿ. ಆಸ್ಪಾಸ್ ಜನ ಎಲ್ಲ ಅವಳನ್ನೇ ನೋಡ್ತಾ ಇರ್ತಾರೆ, ಗುರಾಯಿಸ್ತಾ ಇರ್ತಾರೆ. ಅದನ್ನು ಗಮನಿಸಿದ ಕರಣ್ ಏನು ಮಾಡ್ತಾನೆ ಅಂದರೆ ಜಿಯಾ ಹತ್ರ ಏನೋ ಒಂದು ಡೈರಿಂಗ್ ಮಾಡಿ ಅವನು ಹೋಗ್ತಾನೆ. ಡೈಲಿ ಡೈರಿಂಗ್ ಆಗ್ತಾ ಇರಲಿಲ್ಲ. ಬಟ್ ಏನೋ ಮಿಸ್ಯೂಸ್ ಮಾಡಬಾರ್ದು, ಯಾರು ಅವಳನ್ನು ಕಾಡಿಸಬಾರ್ದು ಅನ್ನೋ ಒಂದು ಗುಡ್ ಥಿಂಕಿಂಗ್ನಿಂದ ಅವನು ಅವಳ ಹತ್ರ ಹೋಗಿ ಹೇಳ್ತಾನೆ, ಜಿಯಾ ನೋಡಿಲಿ, ಎಲ್ಲ ಜನ ನಿನ್ನನ್ನೇ ನೋಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅಂತಾಳೆ ಅವಳು. ಎಲ್ಲ ನೋಡ್ತಾ ಇದ್ದಾರೆ, ನೋಡು ನಿನ್ನ ಡ್ರೆಸ್ ನೋಡಿ ಅಂತ. ಅಂದರೆ ಆ ಪಾರ್ಟಿ ಡ್ರೆಸ್ ಅಂದಮೇಲೆ ಸ್ವಲ್ಪ ಚೇಂಜ್ ಇರುತ್ತಲ್ಲ, ಆ ಕಾರಣದಿಂದ ನೋಡ್ತಾ ಇರ್ತಾರೆ. ಸೊ ಅವಳು ಕೇಳ್ತಾಳೆ, ಹೌದು ಅದು ಹೋಗ್ಲಿ, ನೀನು ಏಕೆ ನನ್ನ ಗುರಾಯಿಸಿ ನೋಡ್ತಾ ಇದೆಯಾ, ಇಷ್ಟು ದಿನದಿಂದ ಏನು ಮಾಡ್ತಾ ಇದೆಯಾ ನೀನು ನನ್ನನ್ನು ಪಾರ್ಟಿಯಲ್ಲಿ ಏಕೆ ನೋಡ್ತಾ ಇದ್ದೆ ಮೇಲೆ ಅಂತ ಅವಳು ಕೇಳ್ತಾಳೆ. ಬಟ್ ಅವನು ಅಂತಾನೆ, ಇಲ್ಲ ನೀನು ಕಾರ್ ಹತ್ತು ಮೊದಲು, ಆಮೇಲೆ ನಾನು ನಿನಗೆ ಹೇಳ್ತೀನಿ ನಾನು ಯಾಕೆ ನೋಡ್ತಾ ಇದ್ದೇನೆ, ಪ್ಲಸ್ ನಿನ್ನ ಮನೆಗೆ ನಾನು ಬಿಡ್ತೇನೆ ಅಂತ ಅವನು ಹೇಳ್ತಾನೆ. ಆಯಿತು ಓಕೆ ಅಂತ ಅವಳು ಕಾರೇನೋ ಹತ್ತಾಳೆ. ಹತ್ತಿದ ಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ಅವಳು ಕೇಳ್ತಾಳೆ ನಗ್ತಾ, ಏನು ಕರಣ್ ಯಾಕೆ ನೋಡ್ತಾ ಇದ್ದೆ, ಏನು ಗುರಾಯಿಸ್ತಾ ಇದ್ದಲ್ಲ ಏನಂತ ಕೇಳ್ತಾಳೆ ಅವಳು. ಕೇಳಿದ ಮೇಲೆ ಅವನು ಹೇಳ್ತಾನೆ, ಏನಿಲ್ಲ, ನೀನಂದರೆ ನನಗೆ ತುಂಬ ಇಷ್ಟ, ಅದಕ್ಕೆ ನಿನ್ನನ್ನು ನೋಡ್ತಾ ಇರ್ತೀನಿ. ಬಟ್ ನಾನು ಅಷ್ಟು ಹ್ಯಾಂಡ್ಸಮ್ ಇಲ್ಲ ಅಂತ ಕೇಳೋಕ್ಕೆ ಡೈರಿಂಗ್ ಆಗಲಿಲ್ಲ. ನೀನು ಎಲ್ಲಿ ಹೋದರೆ ಬೇಡ ಅಂತ ಹೇಳ್ತೀಯ ಅಂತ ನಾನು ಕೇಳೋಕೆ ಹೋಗಿಲ್ಲ ಅಂದಾಗ ಅವಳು ಜೋರಾಗಿ ನಗ್ತಾಳೆ. ನೀನು ಹ್ಯಾಂಡ್ಸಮ್ ಇಲ್ಲ ಅಂತ ಯಾರು ಹೇಳಿದ್ರು, ನನಗೆ ನೀನು ಇಷ್ಟ ಅಂತ ಕುಡಿದು ಮತ್ತಿನಲ್ಲಿ ಅವಳು ಹೇಳ್ಬಿಡ್ತಾಳೆ. ಸೊ ಹೇಳಿದ್ಮೇಲೆ ಹಾಗೆ ಮಾತು ಮುಂದುವರಿಯುತ್ತೆ. ಹೊರದ್ಮೇಲೆ ಅವಳು ಅಂತಾಳೆ, ಆಯಿತು ನಾವು ಇವಾಗ ಮನೆಗೆ ಬರೋದಿಲ್ಲ ಅಂತ ಹೇಳಿ ಬಂದಿದ್ದೆ ನಾನು ಪಾರ್ಟಿಯಲ್ಲಿ, ಬಟ್ ಬೋರ್ ಆಗ್ತಾ ಇತ್ತು ಅಂತ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿ ನಾವು ಇವತ್ತು ಏನು ಮಾಡೋಣ ಅಂದರೆ ಸುತ್ತಾಡೋಕ್ಕೆ ಹೋಗೋಣ, ನಡಿ ಒಂದು ಲಾಂಗ್ ಡ್ರೈವ್ಗೆ ಹೋಗೋಣ ಅಂತ ಅವಳು ಕರಣ್ಗೆ ಹೇಳ್ತಾಳೆ. ಹೇಳಿದ್ಮೇಲೆ ಕರಣ್ ತುಂಬ ಖುಷಿಯಾಗಿ ಅವನಿಗೂ ಅದೇ ಬೇಕಾಗಿರುತ್ತದೆ. ಅವನ ಒಂದು ಎನರ್ಜಿ
ಚರ್ಚೆಯಲ್ಲೇ ಇರ್ತಾನೆ. ಅವನ ಬಾಯಿಗೆ ಲಡ್ಡು ಬಿದ್ದಂಗೆ ಆಗುತ್ತದೆ. ಓಕೆ ಆಯ್ತು ಅಂತ ಇಬ್ರು ಸುತ್ತಾಡ್ತಾ ಹೋಗ್ತಾರೆ. 2.5 ಗಂಟೆ ಅಂದ್ರೆ ನೈಟ್ 2 ಗಂಟೆವರೆಗೆಲ್ಲ ಸುತ್ತಾಡ್ತಾರೆ. ಸುಸ್ತಾಗುತ್ತೆ, ಹೆಚ್ಚಿಯಾಗಿ ನಿದ್ದೆ ತುಂಬಾ ಬರ್ತಾ ಇರುತ್ತೆ. ಯಾಕಂದ್ರೆ ಅವಳು ಟೋಟಲಿ ಡ್ರಂಕ್ ಆಗಿರ್ತಾಳೆ. ದ್ಯಾಟ್ಸ್ ವೈ ಅವಳು ಅಂತಾಳೆ, ಒಂದು ಹೋಟೆಲ್ನಲ್ಲಿ ಇದ್ಕೊಂಡು ಬೆಳಗ್ಗೆ ಹೋಗೋಣ ಅಂತ ಅವಳು ಹೇಳ್ತಾಳೆ. ಹೇಳಿದ್ಮೇಲೆ ಇವನಿಗೂ ಅದೇ ಬೇಕಾಗಿರುತ್ತದೆ. ಇವನ್ ಫುಲ್ ಖುಷಿಯಲ್ಲಿ ತೇಲಾಡ್ತಾ ಇರ್ತಾನೆ ಪುಣ್ಯಾತ್ಮ. ಆಯ್ತು ಅಂತ ಒಂದು ರೂಮ್ನ ಬುಕ್ ಮಾಡ್ತಾರೆ ಅಂಡ್ ಅವರು ಒಂದು ರೂಮ್ನಲ್ಲಿ ಮಲಗ್ತಾರೆ. 1 ನೈಟ್ ಸ್ಟ್ಯಾಂಡ್ ಆಗುತ್ತದೆ. ಬೆಳಗ್ಗೆ ಮಾರ್ನಿಂಗ್ ಕರಣ್ ನೋಡ್ತಾನೆ, ಅತ್ತ ಜಿಯಾ ಇಲ್ಲಿ ಕಾಣುತ್ತಾನೆ ಇಲ್ಲ. ಸ್ವಲ್ಪ ಬೇಜಾರಾಗ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅವಳ ಮನೆಗೆ ಹೋಗಿರ್ಬೇಕಂತ. ಇವನು ರೆಡಿಯಾಗೆಲ್ಲ ಮನೆಗೆಲ್ಲ ಹೋಗ್ತಾನೆ. ತುಂಬಾ ಖುಷಿಯಲ್ಲಿ ಹೋಗ್ತಾ ಇರ್ತಾನೆ. ಅಂದ್ರೆ ಕೆಲವೊಂದ್ ಕಡೆ ಹೇಳ್ತಾರೆ ನೋಡಿ, ನಾವು ಮನಸ್ಸಿನಿಂದ ಏನು ಇಷ್ಟಪಡ್ತೇವೋ ಅದು ಒಂದಿನ ನಮ್ಗೆ ಸಿಗುತ್ತದೆ ಅಂತ. ಅದೇ ತರ ಕರಣ್ ಜೀವನದಲ್ಲಿಯೂ ಈ ದಿನ ಆಗಿರುತ್ತದೆ. ಅಂಡ್ ಅವನು ಖುಷಿಯಲ್ಲಿ ತೇಲಾಡ್ತಾ ಮನೆಗೆ ಹೋಗ್ತಾನೆ, ರೆಡಿ ಎಲ್ಲ ಆಗ್ತಾನೆ. ಆಗಿ ಅದೇ ಒಂದು ಹುಮ್ಮಸ್ಸಿನಲ್ಲಿ ಕಾಲೇಜ್ಗೆ ಬರ್ತಾನೆ ಅವನು. ಅಂದ್ರೆ ಎಲ್ಲ ಫ್ರೆಂಡ್ಸ್ಗೆಲ್ಲ ಹೇಳ್ಬೇಕಲ್ಲ, ಫ್ರೆಂಡ್ಸ್ ಎಲ್ಲ ಕಾಡಿಸ್ತಾ ಇದ್ರು, ನಿನ್ ಕೈಲಿ ಏನ್ ಸಾಧ್ಯ ಇಲ್ಲ, ನಿನ್ಗೆ ಅವಳನ್ನ ಪ್ರಪೋಸ್ ಮಾಡೋಕ್ ಆಗೋಲ್ಲ ಪುಕ್ಲ, ನೀನು ನಿನ್ ಕೈಯಿಂದ ಆಗೋದಿಲ್ಲ, ನೀನೇನಿದ್ರು ಪಿಶಾಚಿನಿ, ದೆವ್ವ ಭೂತ ಇವ್ರ ಹಿಂದೆ ಹೋಗ್ಬೇಕು ನೀನು ಅಂತ ಅವ್ರನ್ನ ಪಟಾಯಿಸ್ಕೋ, ಇವೆಲ್ಲ ನಿನ್ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ. ದಟ್ಸ್ ವೈ ಅವನು ಇವತ್ತು ಪ್ರೂವ್ ಮಾಡ್ಬೇಕಂತ ಬರ್ತಿರ್ತಾನೆ. ಬಂದು ಕ್ಲಾಸ್ ರೂಮ್ಗೆ ಎಂಟ್ರಿ ಆಗ್ತಾನೆ. ಅಷ್ಟರಲ್ಲಿ ಫ್ರೆಂಡ್ಸ್ ಎಲ್ಲ ನೋಡಿ ಅವನ್ಗೆ ಕೇಳ್ತಾರೆ, ಏನಯ್ಯೋ ಕರಣ್ ಏನು ಎಲ್ಲರ ಮುಖದಲ್ಲಿ ಖುಷಿ ಕಾಣ್ತಾ ಇರುತ್ತೆ, ನಿನ್ ಮುಖದಲ್ಲಿ ಖುಷಿ ತೇಲಾಡ್ತಾ ಇದೆಯಲ್ಲ, ಏನಿದು ಉಕ್ಕಿ ಬರ್ತಾ ಇದೆಯಲ್ಲ, ಇಷ್ಟು ಖುಷಿ ಏನಿದು, ವೈ ಯು ಆರ್ ಸೋ ಮಚ್ ಹ್ಯಾಪಿ ಅಂತ ಅವರೆಲ್ಲ ಕೇಳ್ತಾರೆ. ಕೇಳಿದ್ಮೇಲೆ ಅವನು ತುಂಬಾ ಎಕ್ಸೈಟ್ಮೆಂಟ್ ನಲ್ಲಿ ಜಿಯಾ ಅಂತ ಹೇಳುವಷ್ಟರಲ್ಲಿ ಜಿಯಾ ರೂಮ್ ಅಲ್ಲೇ ಬರ್ತಾಳೆ. ಅವಳು ಬಂದವಳೆ ಒಂದು ಕೆಳಗೆ ಬಾರಿಸ್ತಾಳೆ. ಅವಳು ಬಾರಿಸಿ ಅಂತಾಳೆ, ಏನೋ ರಾಸ್ಕಲ್ ನಿನಗೆ ಗೊತ್ತಾಗೋದಿಲ್ವಾ, ನಾನು ನನಗೆ ಕುಡಿಸಿ ಎಲ್ಲ ಡ್ರಿಂಕ್ಸ್ ಎಲ್ಲ ಕುಡಿಸಿ ನನ್ನ ಮಿಸ್ಯೂಸ್ ಮಾಡಿ ಹೋಟೆಲ್ಗೆ ತಗೊಂಡು ಹೋಗಿದ್ಯಲ್ಲ, ನಿನ್ನೆ ಗೊತ್ತಾಗೋದಿಲ್ವಾ ನಿನಗೆ ಬಡವ ರಾಸ್ಕಲ್, ಹಾಗೆ ಹೀಗೆ ಬೈದಾಡ್ತಾಳೆ. ಎಲ್ಲ ಇದು ಮಾಡ್ತಾಳೆ. ಅವಳು ಮಾಡಿದ್ಮೇಲೆ ಇವ್ನಿಗೆ ಏನ್ ಮಾಡ್ಬೇಕಂತಾನೆ ತೋಚೋದಿಲ್ಲ, ಹಾಗೆ ನಿಂತ್ಬಿಡ್ತಾನೆ. ನೋಡು ನೆಕ್ಸ್ಟ್ ಟೈಮ್ ಏನಾದ್ರು ಹೀಗೆ ಮಾಡಿದ್ರೆ ಸರಿ ಇರೋದಿಲ್ಲ, ಏನೋ ಕಾಲೇಜ್ ಕ್ಲಾಸ್ಮೇಟ್ ಅಂತ ಬಿಡ್ತಾ ಇದ್ದೀನಿ, ಹುಷಾರ್ ಅಂತ ಹೇಳಿ ಅವಳು ಯಾರ ಹತ್ರನೂ ಕಂಪ್ಲೇಂಟ್ ಮಾಡ್ತಾ ಇಲ್ಲ ನಾನು ಅಂತ ಹೇಳಿ ಅವಳು ಹೊರಟು ಹೋಗ್ತಾಳೆ. ಆಗ ಕ್ಲಾಸ್ಮೇಟ್ ಎಲ್ಲ ಇರ್ತಾರಲ್ಲ, ಫ್ರೆಂಡ್ಸ್ ಎಲ್ಲ, ಅವರಿಗೆ ಬ್ಯಾಕ್ ಗ್ರೌಂಡ್ ಸ್ಟೋರಿ ಎಲ್ಲ ಗೊತ್ತಿರೋದಿಲ್ಲ. ಬಟ್ ಅವ್ರು ಏನ್ ನೋಡ್ತಾರೋ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ರಿಯಾಕ್ಟ್ ಮಾಡಿ ಅವನಿಗೆ ಇನ್ನಷ್ಟು ಕಾಡಿಸಿ, ಏನೋ ಹಾಗೆಲ್ಲ ತಿಳ್ಕೊಂಡಿದ್ವಿ ನಾವು, ಖುಷಿಯಾಗಿದೆ, ಏನೋ ಜಿಯಾ ಬಂದು ಏನೋ ಆಗಿರುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ನೀನು ಈ ತರ ಅವಳನ್ನ ಮಿಸ್ಯೂಸ್ ಮಾಡಿದೆಯಲ್ಲ, ನಿನಗೆ ತಿಳಿಯೋದಿಲ್ವಾ, ಹೋಗಿ ಯಾವ್ದಾದ್ರು ಪಿಶಾಚಿಯನ್ನ ನೋಡ್ಕೋ, ಇವತ್ತನ್ನೆಲ್ಲ ನಿನ್ ಕೈಲಿಂದ ಆಗೋದಿಲ್ಲ ಅಂತ ಅವರು ಕಾಡಿಸ್ತಾರೆ, ಅಸಹ್ಯ ಮಾಡ್ಬಿಡ್ತಾರೆ. ಅವನು ಪೂರ್ತಿ ಡಲ್ ಆಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಅಳ್ತಾ ಮನೆಗೆ ಬರ್ತಾನೆ. ಬಂದು ರೂಮ್ನಲ್ಲಿ ಲಾಕ್ ಆಗಿ ಅವತ್ತಿಡೀ ದಿನ ರೂಮ್ ಹೊರಗೆ ಬರೋದಿಲ್ಲ. ನೀವೇ ಒಂಥರ ಇಮ್ಯಾಜಿನ್ ಮಾಡ್ಕೊಳ್ಳಿ ಗೈಸ್ ಆರ್ ಗರ್ಲ್ಸ್, ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವನು ಒಬ್ನು 2 ವರ್ಷದಿಂದ ಲವ್ ಮಾಡ್ತಾ ಇರ್ತಾನೆ, ಡೈಲಿ ಅವಳನ್ನೇ ನೋಡ್ತಾ ಇರ್ತಾನೆ. ಒಂದಿನ ಅವಳು ಸಿಗ್ತಾಳೆ. ಸಿಕ್ಕಿದ ಮೇಲೆ ಆಫ್ಟರ್ ಅವಳು ರಿಜೆಕ್ಟ್ ಮಾಡ್ತಾಳೆ. ಅದು ರಿಜೆಕ್ಟ್ ಯಾವ ತರ, ಈ ತರ ಫ್ರೆಂಡ್ಸ್ ಮುಂದೆ ಅಂದ್ರೆ ಅದು ಹೇಗಾಗುತ್ತೆ, 1 ನೈಟ್ ಸ್ಟ್ಯಾಂಡ್ ಎಲ್ಲ ಆದ್ಮೇಲೆ ಅವನ ಪರಿಸ್ಥಿತಿ ಏನಾಗಿರ್ಬೇಕಂತ ನೀವು ಒಮ್ಮೆ ಅಂದಾಜು ಮಾಡ್ಕೊಳ್ಳಿ ಗೈಸ್. ಸೊ ಇದೆಲ್ಲ ಆಗುತ್ತೆ. ಆದ್ಮೇಲೆ ಅವನ ತಲೆಯಲ್ಲೆಲ್ಲ ಅದೇ ರೀಲ್ ಓಡ್ತಾ ಇರುತ್ತೆ. ಪಾರ್ಟಿಯಲ್ಲಿ ಆಗಿದ್ದು, ಆ ಹುಡುಗಿರು ಅವನ ಹತ್ರ ಬಂದಿದ್ದು, ಅವನ್ ಪ್ರಪೋಸ್ ಮಾಡಿದ್ದು, ಅವಳು ಅದನ್ನ ಅಕ್ಸೆಪ್ಟ್ ಮಾಡಿ ಲಾಂಗ್ ಡ್ರೈವ್ ಹೋಗಿದ್ದು, ಅಂಡ್ ರೂಮ್ ನಲ್ಲಿ ಸ್ಟ್ಯಾಂಡ್ ಆಗಿದ್ದು, ಎಂಜಾಯ್ಮೆಂಟ್ ಮಾಡಿದ್ದು, ಬೆಳಗ್ಗೆ ನೋಡಿದ್ರೆ ಹೀಗಾಗಿತ್ತು. ಏನಂದ್ರೆ ಅವನಿಗೆಲ್ಲ ಒಂಥರ ಆಗ್ಬಿಡುತ್ತಿದ್ದು. ಇದೇ ಫ್ಲಾಶ್ ಬ್ಯಾಕ್ ಹೊಡೆಯುತ್ತೆ. ಅಷ್ಟರಲ್ಲಿ ಅವ್ರ ಫ್ರೆಂಡ್ ಹೇಳ್ತಾನೆಲ್ಲ ಒಬ್ನು, ನೋಡು ನಿನ್ಗೆ ಇದೆಲ್ಲ ಸಾಧ್ಯ ಆಗೋದಿಲ್ಲ, ಹೋಗಿ ಕರ್ಣಪಿಶಾಚಿನಿಯನ್ನ ನೋಡ್ಕೊಂಡಿನಂತ. ಅದು ಅವನಿಗೆ ನೆನಪು ಬರುತ್ತೆ. ಅವನೆಲ್ಲ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಲ್ಯಾಪ್ಟಾಪ್ ನಲ್ಲೆಲ್ಲ, ಗೂಗಲ್ ನಲ್ಲೆಲ್ಲ ಏನಿದು ಕರ್ಣಪಿಶಾಚಿನಿ ಅಂತ. ಆ ಟೈಮ್ ನಲ್ಲೆಲ್ಲ ಸ್ವಲ್ಪ ಓಡ್ತಾ ಇರುತ್ತೆ ಅದು ಕರ್ಣಪಿಶಾಚಿನಿ ಆದಿದಂತ. ಸೊ ಅವನು ರಿಸರ್ಚ್ ಮಾಡ್ತಾನೆ. ಹತ್ತು ಎಲ್ಲ ಆದ್ಮೇಲೆ ನೋಡ್ತಾನೆ, ಅದರಲ್ಲಿ ಇರುತ್ತೆ ಹೀಗೆ ಕರ್ಣಪಿಶಾಚಿನಿಯನ್ನ ಸಿದ್ಧಿ ಮಾಡ್ಕೊಂಡ್ರೆ ಅದು ನಮ್ಮ ಹಿಂದಿಂದು ಮುಂದಿಂದೆಲ್ಲ ಹೇಳುತ್ತದೆ, ಅದು ಏನ್ ಬೇಕು ಅದನ್ನ ತಂದು ಕೊಡುತ್ತದೆ, ಅದನ್ನ ಹೀಗೆ ಸಿದ್ಧಿ ಮಾಡ್ಕೋಬೇಕಂತ ಕೆಲವೊಂದು ಪಾಯಿಂಟ್ಸ್ ಎಲ್ಲ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಅವನೇನ್ ಮಾಡ್ತಾನೆ ಅಂದ್ರೆ ರಿವೆಂಜ್ ತಗೊಳಕ್ಕೆ ನಿಂದಿರ್ತಾನೆ. ಅಂದ್ರೆ ನಾವೇನ್ ಹೇಳ್ತೇವಲ್ಲ ಆ ಕೆಲಸ ಎಲ್ಲ ಮಾಡುತ್ತೆ. ಸೆಕ್ಸುವಲ್ ಡಿಸೈರ್ ಆರ್ ಎಲ್ಲಾ ತರ ಡಿಸೈರ್ ಗಳನ್ನ ಅದು ಫುಲ್ಫಿಲ್ ಮಾಡುತ್ತೆ ಅಂತ ತಿಳಿದ್ಮೇಲೆ ಅವನು ಅದನ್ನ ಸಿದ್ಧಿ ಮಾಡ್ಕೋಬೇಕಂತಾನೆ. ಬಟ್ ಅದಕ್ಕೆ ಏನಂದ್ರೆ ಮನೆಯಲ್ಲಿ ಮಾಡೋಕೆ ಆಗೋದಿಲ್ಲ. ಅದಕ್ಕಾಗಿ ಒಂದು ಪ್ರಸಕ್ತವಾದ ಜಾಗವನ್ನು ನೋಡ್ಬೇಕು, ಅಂದ್ರೆ ಸೂಕ್ತವಾದ ಸ್ಥಳ ಇರಬೇಕು, ಯಾವುದೇ ತರಹದ ಇಂಟರ್ಫಿಯರ್ ಆಗಬಾರ್ದು, ಯಾರು ಬರಬಾರ್ದು ಅನ್ನೋ ತರ ಇರುತ್ತದೆ. ದಟ್ಸ್ ವೈ ಅವನು ಡಿಸೈಡ್ ಮಾಡ್ತಾನೆ. ಈ 2 ತಿಂಗಳಾದ್ಮೇಲೆ ಎಕ್ಸಾಮ್ ಇದೆ, ಬೋರ್ಡ್ ಎಕ್ಸಾಮ್ ಇದೆ. ಈ ಬೋರ್ಡ್ ಎಕ್ಸಾಮ್ ಮುಗಿದ ತಕ್ಷಣ ಕೋಟಾಗೆ ಹೋಗಿ ಒಂದು ರೂಮ್ ತಗೊಂಡು ಅದರ ಸಿದ್ಧಿ ಮಾಡಿದ್ರಾಯ್ತು ಅಂತ ಅವನು ಏನ್ ಮಾಡ್ತಾನೆ ಅಂದ್ರೆ ಫಿಕ್ಸ್ ಆಗ್ತಾನೆ. ನೋಡಿ ಗೈಸ್, ಹೀಗೆ ಕೋಟಾದಲ್ಲಿ ಹೆಚ್ಚಿಗೆ ಅಂದ್ರೆ ಕೆಲವು ಜನ ಕೋಚಿಂಗ್ ಅಂತ ಹೋದ್ರೆ, ಕೆಲವು ಜನ ಇಂಥ ಸಿದ್ಧಿಗಳು ಅಥವಾ ಏನೋ ಒಂದು ಮಾಡ್ಬೇಕಂತ ಅವರು ಇದು ಮಾಡಿ ಹೀಗೆಲ್ಲ ಸುಸೈಡ್ಗಳೆಲ್ಲ ಅಲ್ಲಿ ಹೆಚ್ಚಿಗೆ ಆಗ್ತಾ ಇದ್ದೇವೆ. ಇದು ಒಂದು ಅಂತ ಹೇಳ್ತಾರೆ ಜನ. ಸೊ ನೆಕ್ಸ್ಟ್ ಅದನ್ನ ಹೋಗಿ ಮನೆಗೆ ಹೇಳ್ತಾನೆ ಅವನು ಫಾದರ್ಗೆ. ಫಾದರ್, ನಂದು PUC ರಿಸಲ್ಟ್ ಅಂದ್ರೆ ಇದು ಆದ್ಮೇಲೆ, ನಂದು ಬೋರ್ಡ್ ಎಕ್ಸಾಮ್ ಆದ್ಮೇಲೆ ನಾನು ಕೋಟಾಗೆ ಹೋಗಿ JEE ಪ್ರಿಪರೇಷನ್ ಮಾಡ್ತೇನೆ ಅಂತ. ಫಾದರ್ ಏನೋ ಖುಷಿ ಆಗ್ತಾರೆ. ಬಟ್ ಅವರು
ಒಂದು ಕಂಡೀಷನ್ ಇರ್ತಾರೆ, ಓಕೆ ಹೋಗು ಮಗನೇ, ಬಟ್ ಒಂದು ಕಂಡೀಷನ್ ಏನಂದ್ರೆ ನೀನು 80% ತರಬೇಕು ಬೋರ್ಡ್ನಲ್ಲಿ ಅಂತಂತಾರೆ. ಆಯ್ತು ಅಂತಾನೆ ಅವನು, ಆಯ್ತು ಅಂದು ಅಲ್ಲೆಲ್ಲ ಅವ್ರ ಸಿಸ್ಟರ್ ಎಲ್ಲ ಇರ್ತಾಳೆ ಕೋಟಾದಲ್ಲಿ. ಓಕೆ ಅಂತ ಅವನು ಈ ಕರ್ಣಪಿಶಾಚಿನಿ ಆ ರಿವೆಂಜ್ ಎಲ್ಲ ಅವನು ಮರ್ತು ಬಿಟ್ಟು ಅವನು ಸ್ಟಡಿಯಲ್ಲಿ ಫುಲ್ ಡೀಪ್ನಲ್ಲಿ ಇಳಿದ್ಬಿಡ್ತಾನೆ. ಸ್ಟಡಿ ಮಾಡ್ತಾನೆ. ಅವನು ಯಾವ ಥರ ಓದ್ತಾನೆ ಅಂದರೆ ಅವನಿಗೆ 89% ಬಂದ್ಬಿಡ್ತದೆ. ಆ ಥರ ಓದಿರ್ತಾನೆ ಅವನು. ಆ್ಯಂಡ್ ಫುಲ್ ಹ್ಯಾಪಿ ಖುಷಿಯಾಗಿ ಬಂದು ಮನೆಗೆ ಹೇಳ್ತಾನೆ, ಹೀಗೆ ಬಂದಿದೆ ನೋಡಿ ಅಂತ. ಅವರು ಫಾದರು ಏನು ಅನ್ನೋದಿಲ್ಲ, ಅವನ ಮಗ ಒಂದು ಇದು ಮಾಡಿದ್ದಾನೆ ಅಂದರೆ ಅವ್ರ ಆಸೆ ಈಡೇರಿಸ್ಬೇಕಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಅವನು ರೂಮ್ ಎಲ್ಲ ಹುಡುಕ್ತಾನೆ ಕೋಟಾದಲ್ಲಿ. ಇವಾಗ ಏನಂದರೆ ಕೆಳಗಿನ ರೂಮ್ ಎಲ್ಲ ಏನಾಗುತ್ತದೆ ಅಂದರೆ, ಕೆಳಗಿನ ರೂಮ್ನ ಹುಡುಕಿದ್ರೆ ಆ ರೂಮ್ನಲ್ಲಿದ್ದರೆ ಅಲ್ಲಿ ಈ ಸಾಧನೆ ಮಾಡೋಕ್ಕಾಗಲ್ಲ, ಪ್ಲಸ್ ಡಿಸ್ಟರ್ಬೆನ್ಸ್ ಇರುತ್ತದೆ. ಅವನು ಏನು ಮಾಡ್ತಾನೆ ಅಂದರೆ ಸೆಕೆಂಡ್ ಫ್ಲೋರ್ ಬಿಲ್ಡಿಂಗ್ ಇರ್ತಕ್ಕಂಥ ಒಂದು ರೂಮ್ನ ರೆಂಟಲ್ ಆಗಿ ತಗೋತಾನೆ. ಅವನು ಒಂದು ಕೋಚಿಂಗ್ ಕ್ಲಾಸ್ಗೂ ಸಹ ಅವನು ಜಾಯ್ನ್ ಆಗ್ತಾನೆ. ಅವನ ಸಿಸ್ಟರ್ ಬಂದು ಎಲ್ಲ ಹೆಲ್ಪ್ ಮಾಡ್ತಾಳೆ. ಮಾಡಿ ಅವನೇನು ನೆಕ್ಸ್ಟ್ ಅಂದರೆ ಒಂದಿನ ಕೋಚಿಂಗ್ಗೆ ಹೋಗ್ತಾನೆ. ಹೋಗಿ ಮತ್ತೆ ಅವನಿಗೆ ಇದೇ ತಲೆಯಲ್ಲಿ ಓಡ್ತಾ ಇರುತ್ತಲ್ಲ, ಅವ್ನು ಬಂದಿರೋ ಇಂಟೆನ್ಷನ್ನೇ ಬೇರೆ ಇರುತ್ತದೆ. ಸೊ ಅವನೇನು ಮಾಡ್ತಾನೆ ಅಂದರೆ ಅದನ್ನೆಲ್ಲ ಬಿಡ್ತಾನೆ, ಎಲ್ಲ ರಿಸರ್ಚ್ ಮಾಡ್ತಾನೆ. ಅವನು ಮತ್ತೆ ಲ್ಯಾಪ್ಟಾಪ್ನಲ್ಲಿ ಕುಂತು ಒಂದು ವಾರ ಯಾವ ಥರ ಇದನ್ನ ಮಾಡ್ಕೋಬೇಕಂತ. ಆಗ ಅವನಿಗೆ ಕೆಲವೊಂದು ಪಾಯಿಂಟ್ಗಳು ತಿಳಿಯುತ್ತವೆ. ಅಂದರೆ ಇದಕ್ಕೆ ಒಂದು ಗುರುಗಳು ಬೇಕಾಗ್ತಾರೆ ಈ ಸಿದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ. ಆ ಗುರುಗಳೇನಾದರೂ ಸಿಕ್ಕರೆ, ಅವರ ಒಂದು ಮಾರ್ಗದರ್ಶನ ಸಿಕ್ಕರೆ ಈಸಿಯಾಗಿ ಫಸ್ಟ್ ಅಟೆಂಪ್ಟ್ನಲ್ಲೇ ಸಿದ್ಧಿಯನ್ನು ಮಾಡ್ಕೋಬಹುದು. ಪ್ಲಸ್ ಅದರ ಒಂದು ಆಗು ಹೋಗುಗಳನ್ನು ತಿಳ್ಕೊತಾನೆ. ಮೀನ್ಸ್ ನೆಗೆಟಿವ್ ಇಂಪ್ಯಾಕ್ಟ್ ಸಹ ಇರ್ತವಲ್ಲ, ಅದನ್ನೆಲ್ಲ ತಿಳ್ಕೊತಾನೆ. ಅವನು ತಿಳ್ಕೊಂಡು ಏನು ಮಾಡ್ತಾನೆ ಅಂದರೆ ಗುರುಗಳ ಹುಡುಕಾಟದಲ್ಲಿ ಹೋಗ್ತಾನೆ. ಅವಾಗ ಅವನಿಗೆ ತಿಳಿಯುತ್ತೆ, ಇಲ್ಲ ಅಜ್ಮೇರ್ದ ಒಂದು ಘಾಟ್ನ ಹತ್ತಿರ ಏನಪ್ಪಾ ಅಂದರೆ ಈ ಥರ 5 ರಿಂದ 6 ಅಘೋರಿಗಳಿದ್ದಾರೆ ಅಂತ ತಿಳಿಯುತ್ತದೆ. ಸೊ ಅವನು ಅಲ್ಲಿ ಹೋಗಿ ಅವರಿಗೆಲ್ಲ ಹಿಂಬಾಲಿಸೋದು, ಅವರಿಗೆ ಹೆಲ್ಪ್ ಮಾಡೋದು, ಆ ಥರ ಮಾಡಿ ಅವರ ಒಂದು ಫ್ರೆಂಡ್ಶಿಪ್ಪನ್ನು ಅವನು ಬೆಳೆಸ್ಕೊತಾನೆ. ಗುರು ಶಿಷ್ಯರ ಟೈಪ್ ಮಾಡ್ಕೊತಾನೆ. ಇವನು ಅವರ ಶಿಷ್ಯನ ಟೈಪ್ ಆಗಿ ಹೋಗ್ತಾನೆ. 1 ಮಂತ್ ಏನಂದರೆ ಅವ್ರ ಜೊತೆನೇ ಇರ್ತಾನೆ. ಡೈಲಿ ಕರ್ಣಪಿಶಾಚಿನಿಯ ಬಗ್ಗೆ ಒಂದೊಂದು ತಿಳ್ಕೊತಾ ಇರ್ತಾನೆ. ಅವ್ರು ಹೇಳ್ತಾರೆ, ನೋಡು ಕರ್ಣಪಿಶಾಚಿನಿ ಅಂದರೆ ಭಾಳ ಸಿಂಪಲ್ ಏನಿಲ್ಲ, ಅದು ಭಾಳ ಡೇಂಜರ್ ಇದೆ. ಅದು ಮಾಡ್ಕೊಳ್ಳೋದು, ಅದು ಒಮ್ಮೆ ಸಿದ್ಧಿ ಮಾಡ್ಕೊಂಡ್ರೆ ಅದು ನಿನ್ನ ಮುಂದೆ ಯಾರು ಬಂದು ಕುಂದಿರ್ತಾರಲ್ಲ ಅವರ ಹಿಂದಿನ ಆ್ಯಂಡ್ ಮುಂದಿನ ಅಂದರೆ ಭವಿಷ್ಯ ಆ್ಯಂಡ್ ಇದು ಇರುತ್ತಲ್ಲ ಫಾಸ್ಟ್ ಆ್ಯಂಡ್ ಫ್ಯೂಚರ್, ಅವರ ಫಾಸ್ಟ್ ಆ್ಯಂಡ್ ಫ್ಯೂಚರನ್ನು ನಾವು ಪ್ರೆಡಿಕ್ಟ್ ಮಾಡ್ಬೋದು. ಅದು ಕಿವಿಯಲ್ಲಿ ಬಂದು ಹೇಳುತ್ತದೆ. ಆ ಪಿಶಾಚಿನಿಯನ್ನು ನೀನು ಸಿದ್ಧಿ ಮಾಡ್ಕೊಂಡ್ರೆ ಅದು ಒಂದು ಸ್ತ್ರೀ ರೂಪದಲ್ಲಿ ಬರುತ್ತದೆ. ಬಟ್ ಕಂಡೀಷನ್ ಏನಂದರೆ ಅವಳು ಡೈಲಿ ನಿನ್ನ ಒಂದು ಕಾಮಸುಖವನ್ನು ಬಯಸ್ತಾಳೆ. ಅಂದರೆ ನಿನ್ನ ಜೊತೆ ಅವಳು ಇಂಟರ್ಕೋರ್ಸ್ ಮಾಡ್ತಾಳೆ. ಅವನಿಗೂ ಅದೇ ಬೇಕಾಗಿರುತ್ತದೆ. ಅಂದರೆ ಈ ಹುಡುಗಿಯರ ಹತ್ರ ಎಲ್ಲ ಆಗ್ತಾ ಇರಲ್ಲ. ಸೊ ಇದು ಬೆಸ್ಟ್ ಅನಿಸುತ್ತೆ. ಬಟ್ ಏನಂದರೆ ಒಮ್ಮೆ ಏನಾದರೂ ಸಿದ್ಧಿ ಮಾಡ್ಕೊಂಡ್ರೆ ಅದೇನಾಗುತ್ತದೆ ಅಂದರೆ ನೀನು ಯಾವುದೇ ಥರ ಒಂದು ಹುಡುಗಿಯರ ಸನೆ ಹೋಗೋ ಹಾಗಿಲ್ಲ. ಅಕಸ್ಮಾತ್ ಯಾರ ಹತ್ರ ಆದರೂ ಹೋದರೆ, ಅಂದರೆ ತಾಯಿ ಇರ್ಬೋದು, ಯಾವುದೇ ಥರ ಹೆಣ್ಣಿರಲಿ, ಹೆಣ್ಣಿನ ಹತ್ರ ನೀನು ಏನಾದರೂ ಫ್ರೆಂಡ್ಶಿಪ್ ಬೆಳೆಸಿದ್ರೆ ಇದು ಅವರಿಗೂ ಹಾರ್ಮ್ ಮಾಡುತ್ತೆ, ಇದು ನಿನಗೂ ಹಾರ್ಮ್ ಮಾಡುತ್ತೆ. ಕರ್ಣಪಿಶಾಚಿನಿ ಅಂತ ಒಂದು ಡೆಡ್ ಲೈನ್ ಇರುತ್ತದೆ ಇದರಲ್ಲಿ. ಓಕೆ ಆಯ್ತಂತ ಇದೆಲ್ಲ ತಿಳ್ಕೊತಾ ಇರ್ತಾನೆ. ಹೆಡ್ ಇರ್ತಾರಲ್ಲ ಅಘೋರಿ ಸಾಧು, ಅವರಿಗೆ ಡೌಟ್ ಬರುತ್ತದೆ. ಡೌಟ್ ಬಂದು ಅವ್ರು ಕೇಳ್ತಾರೆ, ಅಲ್ಲ ಕರಣ್ ನೀನೇಕೆ ಇದನ್ನು ಕೇಳ್ತಾ ಇದೆಯಾ, ನಿನ್ನ ಇಂಟೆನ್ಷನ್ ಏನಿದೆ ಅಂತ ಅವ್ರು ಕೇಳ್ತಾರೆ. ಕೇಳಿದ್ಮೇಲೆ ಅವನು ಹೇಳ್ತಾನೆ, ಗುರುಗಳೇ ಹಾಗೇನಿಲ್ಲ, ಜಸ್ಟ್ ಎಲ್ಲ ಕಡೆ ಇದೆ, ಓಡ್ತಾ ಇದೆ ಇಂದಿನ ದಿನಗಳಲ್ಲಿ, ದ್ಯಾಟ್ಸ್ ವೈ ನಾನು ಕೇಳಿದೆ, ಇನ್ಫಾರ್ಮೇಷನ್ ತಗೊಂಡೆ ಅಂತ ಹೇಳ್ತಾನೆ. ಹೇಳಿದ್ಮೇಲೆ ಅವ್ರಂತಾರೆ, ಆಯಿತು ಓಕೆ ಹಾಗಾದರೆ ಸರಿ, ಬಟ್ ಎಂದು ಇದನ್ನು ಸಾಧನೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡ, ಇದು ಹಾರ್ಮ್ ಮಾಡುತ್ತೆ ಅಂತ ಅವರು ಹೇಳ್ತಾರೆ. ಹೇಳಿದ್ಮೇಲೆ ಒಂದು ಫೈನ್ ಡೇ ಏನಾಗುತ್ತದೆ ಅಂದರೆ ನೈಟ್ ಇವರೆಲ್ಲ ಸಿದ್ಧಿ ಮಾಡ್ಕೊಳ್ಳಲು ಹೋಗಿರ್ತಾರೆ. ಒಂದು ಪ್ಲೇಸ್ನಲ್ಲಿ ಅವರು ಬುಕ್ಸ್ನೆಲ್ಲ ಇಟ್ಟು ಹೋಗಿರ್ತಾರೆ. ಒಂದು ಬುಕ್ನ ಅವನು ತಗೊಂಡು ಓಡಿ ಬರ್ತಾನೆ. ಅವನು ತನ್ನ ರೂಮ್ಗೆ ಬರ್ತಾನೆ. ಆ್ಯಂಡ್ ನೆಕ್ಸ್ಟ್ ಡೇ ದಿನದಿಂದ ಅವನು ಅಲ್ಲಿ ಹೋಗೋದಿಲ್ಲ ಆ ಸಾಧುಗಳ ಹತ್ರ. ಬಟ್ ಅವರಿಗೆ ಅವ್ರು ಹುಡುಕ್ತಾರೆ, ಎಲ್ಲ ಆ ಬುಕ್ ಎಲ್ಲ ಹುಡುಕ್ತಾರೆ, ಸಿಗೋದಿಲ್ಲ. ಆ ಗುರಿಗಳ ಬುಕ್ ಹುಡುಕಿದ ಮೇಲೆ ಅವ್ರಿಗೆ ಕನ್ಫರ್ಮ್ ಆಗುತ್ತೆ ಇವನೇ ತೊಗೊಂಡು ಹೋಗಿದ್ದಾನೆ ಅಂತ. ಅವರಿಗೂ ಗೊತ್ತಿರುತ್ತೆ ಎಷ್ಟು ದಿನ ಅಂತ ಹೋಗ್ತಾನೆ, ಎಂದಾದರೂ ಬರಲೇಬೇಕಲ್ಲ ಅಂತ. ಅವರು ಸುಮ್ಮನಾಗ್ಬಿಡ್ತಾರೆ. ಇವನು ಆ ಬುಕ್ನೆಲ್ಲ ಓದ್ತಾನೆ. ಅದರಲ್ಲಿ 102 ಟೈಪ್ ಅಂದರೆ 102 ಪ್ರಕಾರದ ಕರ್ಣಪಿಶಾಚಿನಿಯನ್ನು ಸಾಧನೆ ಮಾಡ್ಕೊಳ್ಳೋದು ಇರುತ್ತದೆ. ಸೊ ಅವನು ಹುಡುಕ್ತಾನೆ ನೋಡ್ತಾನೆ, ಎಲ್ಲ ಲಾಂಗ್ ಪ್ರೊಸೀಜರ್ ಇರುತ್ತೆ ಅಲ್ಲಿ. ಅಷ್ಟು ಅವನಿಗೆ ಟೈಮ್ ಇರೋದಿಲ್ಲ. ಬಟ್ ಒಂದು ಕಡೆ ಏನಂದರೆ ಶಾರ್ಟ್ ಪ್ರೊಸೀಜರ್ ಇರುತ್ತೆ. ಅಂದರೆ 13 ದಿನಗಳಲ್ಲಿ ಈ ಒಂದು ಸಿದ್ಧಿಯನ್ನು ಮಾಡ್ಕೋಬೇಕು. ಇದರಲ್ಲಿ 3 ಸ್ಟೆಪ್ಸ್ ಇರುತ್ತವೆ, ಅಂದರೆ 3 ಸ್ಟೇಜ್ ಇರುತ್ತದೆ. ಈ 3 ಸ್ಟೇಜ್ನಲ್ಲಿ ಇವನು ಮಾಡ್ಕೋಬೇಕು. ಆ್ಯಂಡ್ ಮೇನ್ ರೂಲ್ಸ್ ಏನಂದರೆ ಇದು ರಾತ್ರಿ 1 ಗಂಟೆಯ ಮೇಲೇ ಕುಳಿತುಕೋಬೇಕು, ನಗ್ನವಾಗಿ ಕುಳಿತುಕೋಬೇಕು, ಮೈಯಲ್ಲಿ ಯಾವುದೇ ಥರ ಡ್ರೆಸ್ ಇರಬಾರ್ದು, ಮಂತ್ರಗಳನ್ನು ಓದಬೇಕು, ಹವನವನ್ನು ಹಾಕಬೇಕು, ಈ ಥರ ಇರುತ್ತದೆ. ಆ್ಯಂಡ್ ಅದೇ ಥರ ಅವನು ಏನು ಮಾಡ್ತಾನೆ ಅಂದರೆ ನೈಟೆಲ್ಲ ಪ್ರಿಪೇರ್ ಆಗ್ತಾನೆ, ಬುಕ್ನಲ್ಲೆಲ್ಲ ಓದಿರ್ತಾನೆ. ಓದಿ ಕುಳಿತುಕೋತಾನೆ. ಅವನು ಸ್ಟೇಜ್ 1 ಸ್ಟಾರ್ಟ್ ಆಗುತ್ತದೆ 1ನೇ ದಿನದಿಂದ 4ನೇ ದಿನದ ಮಟ್ಟ. ಏನಂದರೆ ನಗ್ನವಾಗಿ ಕುಳಿತುಕೊಳ್ಳೋದು ಪ್ಲಸ್ ಮಂತ್ರಗಳ ಉಚ್ಚಾರಣೆ ಮಾಡುವುದು, ಅದು ರಾತ್ರಿ 1ರ ಮೇಲೆ. ಸೊ ಧ್ಯಾನದಲ್ಲಿ ಏನಂದರೆ ಇನ್ನೊಂದೇನೆಂದರೆ ಇವನಿಗೆ ಪಾಸಿಟಿವ್ನೆಸ್ ಏನಂದರೆ ಇವನು ಆ ಅಘೋರಿಗಳ ಜೊತೆ ಇದ್ದು ಧ್ಯಾನದಲ್ಲಿ ಹೇಗೆ ಕುಂದಿರೋದಂತ
ಕಲ್ತ್ಕೊಂಡಿರ್ತಾನೆ. ಸೊ ಧ್ಯಾನದಲ್ಲಿ ಕುಂದಿರ್ತಾನೆ, ಕುಂತು ಮಂತ್ರಗಳ ಒಂದು ಪಠಣವನ್ನು ಚಾಲೂ ಮಾಡ್ತಾನೆ. ಈ 4 ದಿನದಲ್ಲಿ ಏನಾಗುತ್ತದೆ ಅಂದ್ರೆ ಆ ಒಂದು ಏನಂದ್ರೆ ಒಂದು ಬ್ಲರಿ ವಿಷನ್ ಕಾಣುತ್ತದೆ. ಅಂದ್ರೆ ಅಷ್ಟೇ, ಯಾರು ರೂಮ್ನಲ್ಲಿ ಇದಾರೋ ಏನೋ ಅನ್ನೋ ತರ ಅದು ಆಸ್ಪಾಸ್ ಫೀಲ್ ಆಗ್ತಾ ಇರುತ್ತೆ ಅಷ್ಟೇ. ಸೊ 1ನೇ ದಿನ, 2ನೇ ದಿನ, 3ನೇ ದಿನ ಏನಾಗೋದಿಲ್ಲ, 4ನೇ ದಿನ ಫೀಲ್ ಆಗುತ್ತದೆ ಯಾರೋ ಆಸ್ಪಾಸ್ ಇದ್ದಾರೆ ಅಂತ. ಹೆದರಿಕೆನೂ ಸಹ ಆಗ್ತಾ ಇರುತ್ತೆ, ಬಟ್ ದೃಢ ನಿಶ್ಚಯದಿಂದ ಅವನು ಕಣ್ಮುಚ್ಚಿ ಕುಂತ್ಕೊಂಡಿರ್ತಾನೆ. ಸೊ ಜಸ್ಟ್ ಫೀಲ್ ಆಗುತ್ತೆ, ಒಂದು ಯಾರೋ ಫಿಮೇಲ್ ಎಂಟಿಟಿ ಓಡಾಡ್ತಾ ಇದ್ದಾರೆ ಅನ್ನೋ ಹಾಗೆ ಫೀಲ್ ಆಗುತ್ತೆ. ಬ್ಲರಿ ಹಾಗೇನಿಲ್ಲ, ಕನಸಿನಲ್ಲೆಲ್ಲ ಆಗ್ತಾ ಇರುತ್ತೆ. ಇದು 4 ದಿನದ ಸಿಂಪ್ಟಮ್. ಆ್ಯಂಡ್ ಸ್ಟೇಜ್ 2 ಸ್ಟಾರ್ಟ್ ಆಗುತ್ತೆ. ಡೇ 5 to 10 ವರೆಗೆ ಇದು ಇರುತ್ತದೆ. ಇದರಲ್ಲಿ ಏನಂದ್ರೆ ಈ ಸ್ಟೇಜ್ನಲ್ಲಿ ಇವನೇನ್ ಮಾಡ್ಬೇಕಂದ್ರೆ ಮಂತ್ರಗಳ ಪಠಣವನ್ನು ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕಾಗಿರುತ್ತದೆ. ಇದರಲ್ಲಿ ಈ ಒಂದು ಸ್ಟೇಜ್ನಲ್ಲಿ ಏನಂದ್ರೆ ಆ ಒಂದು ಎಂಟಿಟಿ ಇದೆಯಲ್ಲ ಅದು ಬರಲು ಸ್ಟಾರ್ಟ್ ಮಾಡುತ್ತದೆ. ಆ್ಯಂಡ್ ಅದು ನೋಡುತ್ತೆ. ಅದು ಅಂದ್ರೆ ಏನಂದ್ರೆ ಅದು ಫ್ರಂಟ್ ಎಲ್ಲ ಬರುತ್ತೆ, ಅವನ ಆಸ್ಪಾಸ್ ಎಲ್ಲ ಕುಂದ್ರಲು ಟ್ರೈ ಮಾಡುತ್ತೆ, ಅವನಿಗೆ ಡಿಸ್ಟರ್ಬ್ ಅಂದ್ರೆ ವಿಘ್ನ ಮಾಡಲು ಟ್ರೈ ಮಾಡುತ್ತದೆ ಆ ಎಂಟಿಟಿ. ಇದು 10 ದಿನ ಅಂದ್ರೆ ಅವನಿಗೆ ಇದು ಮಾಡಲು ಟ್ರೈ ಮಾಡುತ್ತದೆ. ಅಕಸ್ಮಾತ್ ಅವನು ಬುಕ್ ತೆಗೆದು ನೋಡ್ತಾನೆ ಮತ್ತು ಏನು ತಪ್ಪಾಗಿದೆ ಅಂತ 10ನೇ ದಿನ ಅಕಸ್ಮಾತ್ ಆ ಬುಕ್ ನಲ್ಲಿ ಬರ್ದಿರ್ತಾರೆ ಅಕಸ್ಮಾತ್ ಫಿಮೇಲ್ ಎಂಟಿಟಿ ಏನಾದರೂ ಕಾಣದೇ ಇದ್ರೆ ಅದು ಕಾಡಿಸದೇ ಇದ್ರೆ, ಅದು ವಿಘ್ನವನ್ನು ಉಂಟು ಮಾಡಲು ಟ್ರೈ ಮಾಡದೇ ಇದ್ರೆ ಮತ್ತೆ ನೀನು 1ನೇ ದಿನದಿಂದ ಮಾಡಬೇಕು ಅಂತ, ಇಲ್ಲಾಂದ್ರೆ ಇದು ಫೇಲ್ ಆಗ್ಬಿಡುತ್ತೆ ಅಂತ ಇರುತ್ತದೆ. ದಟ್ಸ್ ವೈ ಅವಾಗ ಅವನಿಗೆ ಕನ್ಫರ್ಮ್ ಆಗುತ್ತೆ, ಇಲ್ಲ ಇದು ಎಂಟಿಟಿ ಬರ್ತಾ ಇದೆ ಅಂದ್ರೆ ನಾನು ರೈಟ್ ಪಾತ್ ನಲ್ಲಿ ಹೋಗ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾಗುತ್ತದೆ. ಇನ್ನು ಸ್ಟೇಜ್ 3 ಬರುತ್ತದೆ. ಈ ಸ್ಟೇಜ್ 3ಯಲ್ಲಿ ಇದು ಏನಂದ್ರೆ 11ನೇ ದಿನ. ಈ ದಿನ ಏನಂದ್ರೆ ಅವನು ಇವತ್ತೇನ್ ಮಾಡ್ಬೇಕಂದ್ರೆ ಅವನು ಒಂದು ಸ್ವಲ್ಪ ಮಟನ್ ಅನ್ನ ತರಬೇಕು. ಅವನು ಅಂದ್ರೆ ಹೋಗಿ ಚಿಕನ್ ಮಟನ್ ತರಬೇಕು. ಅವನು 1.5 kg ಮಟನ್ ತರಬೇಕು. ತಂದು ಏನಂದ್ರೆ ನಗ್ನವಾಗಿ ಕುಳಿತುಕೊಂಡು ರಾತ್ರಿ 1 ಗಂಟೆ ನಂತರ ನಗ್ನವಾಗಿ ಕುಳಿತುಕೊಂಡು ಆ ಒಂದು ಮಟನ್ ಅನ್ನ ಆಹುತಿಯನ್ನು ನೀಡಬೇಕು. ಅವನು ಹವನದಲ್ಲಿ ಮಟನ್ ಅನ್ನ ಆಹುತಿ ನೀಡಬೇಕು, ಮಂತ್ರಗಳ ಪಠಣ ಮಾಡಬೇಕು. ಅದಾದ್ಮೇಲೆ ಅದೇ ಒಂದು ಏನಿದೆ ಅಲ್ಲ, ಆ ಮಟನ್ ಚಿಕನ್ ಏನಿದೆ ಅಲ್ಲ ಅದನ್ನ ಅವನು ತಿನ್ಬೇಕು. ಅದು ಹೇಗೆ ಆಗಿರ್ಲಿ, ಅದು ಕುದ್ದಿದ್ರೆ ಕುದ್ದಿತ್ತು, ಅಂದ್ರೆ ಏನಂದ್ರೆ ಅದು ರೋಸ್ಟ್ ಆಗಿದ್ರೆ ರೋಸ್ಟ್, ಇಲ್ಲ ಅಂದ್ರೆ ಇಲ್ಲ, ಅದು ಹಸಿ ಇದ್ರೆ ಹಸಿದನ್ನೇ ತಿನ್ಬೇಕಾಗುತ್ತದೆ. ಬಟ್ ಒಂದು ಕಂಡೀಷನ್ ಏನಂದ್ರೆ ಆ ಚಿಕನ್ ಮಟನ್ ತಿನ್ನುವಾಗ ಯಾವುದೇ ತರ ಹಿಂಜರಿಕೆ ಮಾಡಬಾರ್ದು, ಪ್ಲಸ್ ಯಾವುದೇ ತರ ಒಂದು ವಾಮಿಟಿಂಗ್ ಮಾಡ್ಕೋಬಾರ್ದು, ಹಿಂಸೆಯನ್ನ ಮಾಡ್ಕೋಬಾರ್ದು. ಹಿಂಸೆಗೆ ಏನಂತಾರೆ, ಯಾವುದೇ ತರ ಅಸಹ್ಯವನ್ನು ಮಾಡ್ಕೋಬಾರ್ದು, ಮಕ್ಕವನ್ನು ಕ್ಯೂಚಬಾರ್ದು ಅಂತ. ಅಂಡ್ ಅದನ್ನ ತಿನ್ಬೇಕಂತ ಇರುತ್ತದೆ. ಸೊ ಅವನು ಅದೇ ತರ ಮಾಡ್ತಾನೆ. ನೋಡಿ, ಇಲ್ಲಿ ಅವನು ಮೊದಲೇ ಹೇಳ್ಬೇಕಂದ್ರೆ ಅವನು ವೆಜಿಟೇರಿಯನ್ ಇರ್ತಾನೆ, ಬಟ್ ಈ ಒಂದು ಸಿದ್ಧಿಯಲ್ಲಿ ಅವನು ಮುಂದೆ ಹೋಗಿರ್ತಾನೆ. ದ್ಯಾಟ್ಸ್ ವೈ ಹಿಂದೆ ತಿರುಗಿ ನೋಡೋ ಚಾನ್ಸೇ ಇಲ್ಲ ಅಂತ ಅವನು ಆ ಒಂದು ಪ್ರಿಪರೇಷನ್ ಅಲ್ಲಿ ಸ್ಟಾರ್ಟ್ ಆಗ್ಬಿಡ್ತಾನೆ ಅವನು. ಅಂಡ್ ಅದೇ ತರ ಒಂದು ಹವನದ ಇಟ್ಟಿರ್ತಕ್ಕಂಥ ಒಂದು ಚಿಕನ್ ಅನ್ನ ತಿಂತಾನೆ ಅವನು. ತಿಂದ ಮೇಲೆ ಏನಾಗುತ್ತದೆ ಅಂದ್ರೆ ಇವತ್ತು ಆ ಎಂಟಿಟಿ ಅವನ ಮುಂದೆ ಫಾರ್ಮ್ ಆಗುತ್ತೆ. 11ನೇ ದಿನ ಇದು ಫಾರ್ಮ್ ಆಗುತ್ತೆ, ಅಂದ್ರೆ ರಿಯಲ್ ಆಗಿ ಬರುತ್ತೆ. ಇಷ್ಟು ದಿನ ಏನಂದ್ರೆ ಅದು ಕಾಡಿಸ್ತಾ ಇತ್ತು, ಬ್ಲರ್ ಆಗಿ ಕಾಣ್ತಾ ಇತ್ತು. ಇವತ್ತೇನಾಗುತ್ತೆ ಅಂದ್ರೆ ಅದು ಮುಂದೆ ಬರುತ್ತದೆ ಅಂಡ್ ಅವನನ್ನೇ ನೋಡ್ತಾ ಇರುತ್ತೆ. ಎಷ್ಟು ಬ್ಯೂಟಿಫುಲ್ ಇರುತ್ತೆ ಅಂದ್ರೆ ಅದು ಸ್ತ್ರೀ ರೂಪ ತಗೊಂಡಿರುತ್ತೆ. ಅವನು ಹೇಗೆ ಅಂದ್ರೆ ನಾವು ಏನು ಈ ಮಂತ್ರವನ್ನು ಅಂತಿರುವಲ್ಲ, ಈ ಒಂದು ಸಿದ್ಧಿಯಲ್ಲಿ ನಾವು ಯಾವ ತರ ಒಂದು ಹೆಣ್ಣ ಯಾವ ಸ್ತ್ರೀ ರೂಪವನ್ನ ಕಲ್ಪನೆ ಮಾಡ್ಕೋತೇವೋ ಅದೇ ತರ ಬರುತ್ತೆ. ಬಟ್ ಇವನು ಹೇಗೆ ಕಲ್ಪನೆ ಮಾಡ್ಕೊಂಡಿದ್ನಲ್ಲೋ ಅದಕ್ಕಿಂತ 20 ಪಟ್ಟು ಹೆಚ್ಚಿಗೆ ಬ್ಯೂಟಿಫುಲ್ ಇರ್ತಾಳೆ ಅವಳು, ಆ ಸ್ತ್ರೀ ಎಂಟಿಟಿ. 11ನೇ ದಿನ ಮಲಗಿರ್ತಾನಲ್ಲ ನೈಟ್, ಅವತ್ತೆಲ್ಲ ಅದು ಬರುತ್ತೆ, ಬಂದವನ್ನೆಲ್ಲ ಮೈಯೆಲ್ಲ ಮುಟ್ಟುತ್ತೆ, ಇಂಟರ್ ಕೋರ್ಸ್ ಮಾಡಲು ಟ್ರೈ ಮಾಡ್ತದೆ. ಬಟ್ ಇವನು ಅದರಲ್ಲಿ ಬುಕ್ ನಲ್ಲಿ ಬರೆದಿರುತ್ತದೆ, ಯಾವುದೇ ತರ ಅದು ಆಮಿಷವನ್ನು ಒಡ್ಡಿದ್ರೆ ನಾವು ಅದಕ್ಕೆ ಕ್ಯಾರೆ ಅನ್ಬಾರ್ದು ಅಂತ. ಸೊ ಇನ್ನು ಬಂತು 12ನೇ ದಿನ ನೈಟ್. ಇವತ್ತೇನಂದ್ರೆ ಇವನು ನಗ್ನವಾಗಿ ಕುಂದಿರ್ಬೇಕು, ಚಿಕನ್ ಮಟನ್ ಅನ್ನ ತರಬೇಕು, ಆಲ್ಕೋಹಾಲ್ ತರಬೇಕು, ಪ್ಲಸ್ 1 ಗಂಟೆ ಮೇಲೆ ಕುಂದಿರ್ಬೇಕು. ಕುಂತು ಮಂತ್ರಗಳ ಪಠಣ ಅನ್ನುವಾಗ ಏನಂದ್ರೆ ಒಂದು ಬ್ಲಡ್ ಅನ್ನ ಆಹುತಿ ನೀಡಬೇಕು. ಸೊ ಅವನು ಹಾಗೆ ಮಾಡ್ತಾನೆ, ತನ್ನ ಒಂದು ಕೈ ಹೆಬ್ಬಟ್ಟನ್ನ ಕೊಯ್ದುಕೊಂಡು ತನ್ನ ಬ್ಲಡ್ ಅನ್ನ ಆ ಆಹುತಿಯನ್ನು ಇಡ್ತಾನೆ, ಆ ಚಿಕನ್ ಮೇಲೆ ಆಹುತಿ ನೀಡ್ತಾನೆ. ಅಂಡ್ ಅದನ್ನೇ ತಿಂತಾನೆ ಅವನು. ಯಾವುದೇ ತರ ವಾಕರಿಕೆ ಬರೋದಿಲ್ಲ ಅವನಿಗೆ. ಅಂಡ್ ನಿನ್ನೆಕಿನ್ನ ಸ್ವಲ್ಪ ಹೆಚ್ಚಿಗೆ ನಿಂತಿದ್ದಾನೆ ಅವನು ಇವತ್ತು, ಯಾಕಂದ್ರೆ ಆ ಎಂಟಿಟಿ ಪ್ರಭಾವ ಬೀರ್ತಾ ಇರುತ್ತೆ ಇವನ ಮೇಲೆ. ಸೊ ಇದಾಯ್ತು. ನೆಕ್ಸ್ಟ್ ಇನ್ನು 13ನೇ ದಿನ. ಇವತ್ತಿನ ದಿನ ಫುಲ್ ಡೇಂಜರ್ ದಿನ. ಇವತ್ತೇನಾದ್ರೂ ಸಕ್ಸಸ್ ಆದ್ರೆ ಇದು ಲೈಫ್ ಲಾಂಗ್ ಅವನ ಜೊತೆನೇ ಇರುತ್ತದೆ. ಸೊ 13ನೇ ದಿನ ನೈಟ್ ಏನಂದ್ರೆ ಒಂದು ಸ್ಟೆಪ್ ಹೆಚ್ಚಿಗೆ ಇರುತ್ತದೆ. ಏನಂದ್ರೆ ಇವತ್ತಿನ ದಿನ ಅವನು 1.5 kg ತರ್ತಾ ಇರ್ತಾನೆ ಡೈಲಿ. ಇವತ್ತು ಏನ್ ಮಾಡ್ತಾನೆ ಅಂದ್ರೆ 2.5 kg ತರ್ತಾನೆ ಚಿಕನ್. ಅಷ್ಟು ಏನಂದ್ರೆ ಅವನಿಗೆ ಹಸುವೆ ಆಗಿರುತ್ತದೆ. ಅಂಡ್ ಅದೇ ತರ ಬರ್ತಾನೆ, ರಾತ್ರಿ 1 ಗಂಟೆಗೆಲ್ಲ ಕುಂದಿರ್ತಾನೆ ಅವನು. ಕುಳಿತುಕೊಂಡು ಮತ್ತೆ ಅದೇ ತರ ನಗ್ನವಾಗಿ ಕುಂದಿರ್ತಾನೆ. ಆ ಒಂದು ಇದನ್ನ ಮಂತ್ರಗಳ ಪಠಣ ನಡೆಯುತ್ತದೆ. ಅದೇ ತರ ಚಿಕನ್ ಅನ್ನ ಆಹುತಿ ನೀಡೋದು, ತನ್ನ ಹೆಬ್ಬೆಟ್ಟನ್ನು ಕೊಯ್ದುಕೊಂಡು ಬ್ಲಡ್ ಅನ್ನ ಹಾಕೋದು, ಪ್ಲಸ್ ಇವತ್ತೇನಂದ್ರೆ ಆಡ್ ಆಗಿ ತನ್ನ ಒಂದು ಮಲಮೂತ್ರವನ್ನು ಆಹುತಿ ನೀಡಬೇಕು, ಪ್ಲಸ್ ಅದನ್ನೇ ಇವನು ತಿನ್ಬೇಕು. ಈ ತರ ಇರುತ್ತದೆ ಇವತ್ತಿಂದು, ಅಂದ್ರೆ 13ನೇ ದಿನದ್ದು. ಅಂಡ್ ಇವತ್ತು ಆ ಒಂದು ಪಿಶಾಚಿನಿಯ ಜೊತೆ ನೈಟ್ ಇಂಟರ್ ಕೋರ್ಸ್ ಮಾಡಬೇಕಾಗಿರುತ್ತದೆ ಇವನು.
ಸೊ ಏನಾಗುತ್ತದೆ, ಇಷ್ಟೆಲ್ಲ ಇರುತ್ತದಲ್ಲ, ಪ್ರೊಸೀಜರ್ ಬಾಯ್ ಪ್ರೊಸೀಜರ್ ಎಲ್ಲ ಮಾಡ್ತಾನೆ. ತನ್ನ ಮಲಮೂತ್ರವನ್ನು ತಿಂತಾನೆ. ಮೊದಲನೇ ದಿನ ಏನಿತ್ತಲ್ಲ, ಮೊದಲನೇ ದಿನ ಅಂದರೆ ಯಾವಾಗಿನಿಂದ ಅವನು ಚಿಕನ್ ತರ್ತಾನಲ್ಲ ಆವಾಗಿನಿಂದ ಸ್ವಲ್ಪನೇ ತಿಂತಿರ್ತಾನೆ. ಬಟ್ ಇವತ್ತೇನಂದರೆ ಪೂರಾ ಹಸೆ ಮಾಂಸನೇ ತಿಂದ್ಬಿಡ್ತಾನೆ ಅವನು, ತಿಂತಾನೆ. ಅದು ಆಮೇಲೆ ಇದೆಲ್ಲ ಮುಗಿಯುತ್ತದೆ. ಒಂದು ಏನು ಹೆಣ್ಮಗಳು ಇರ್ತಾಳಲ್ಲ ಅವಳು ಪಿಶಾಚಿನಿ, ಕರ್ಣ ಪಿಶಾಚಿನಿ, ಅವಳು ಬರ್ತಾಳೆ. ಬಂದು ಇವನ ಹತ್ರ ಬಂದು ನೋಡ್ತಾಳೆ, ಇವನನ್ನೇ ಮೈಯೆಲ್ಲ ಮುಟ್ತಾಳೆ. ಮುಟ್ಟಿ ಅವನಷ್ಟರಲ್ಲಿ ಮಲಗಿ ಬಿಡ್ತಾನೆ. ಇಂಟರ್ಕೋರ್ಸ್ ಎಲ್ಲ ಆಗುತ್ತದೆ. ಅಷ್ಟೇ ನೆನಪಿರೋದಿಲ್ಲ. ಬಟ್ ಏನಂದರೆ ಒಂದೇನಂದರೆ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಜೋಶ್ ಆ್ಯಂಡ್ ಹುರುಪಿನಲ್ಲಿ ಇರ್ತಾನೆ ಇವನು. ಎಷ್ಟಾಗುತ್ತದೆ, ಕರ್ಣ ಪಿಶಾಚಿನಿ ಸಿದ್ಧಿಯನ್ನು ಮಾಡ್ಕೊಂಡಿರೋ ಒಂದು ಖುಷಿಯಲ್ಲಿ ಇರ್ತಾನೆ. ಹೀಗೆ ಏನಾಗುತ್ತದೆ, ಕೆಲವು ದಿನಗಳು ಉರುಳುತ್ತವೆ. ಇವನು ಫುಲ್ ಅದರಲ್ಲೇ ಆಗ್ಬಿಟ್ಟಿರ್ತಾನಲ್ಲ, ಇವನಿಗೆ ಫುಲ್ ಖುಷಿಯಾಗಿರುತ್ತದೆ. ಸೊ ಅವಳು ಬರ್ತಾಳೆ, ಇಂಟರ್ಕೋರ್ಸ್ ಮಾಡ್ತಾಳೆ, ನೈಟ್ ಹೋಗ್ತಾಳೆ ಅವಳು. ಇದೇ ಥರ ಪ್ರೊಸೀಜರ್ ನಡೀತದೆ. ಒಂದು ವಾರ ಆದಮೇಲೆ ಏನಾಗುತ್ತದೆ ಅಂದರೆ ಸಡನ್ ಆಗಿ ಡೋರ್ ಬೆಲ್ನ ಯಾರು ಬಾರಿಸ್ತಾರೆ, ಕದವನ್ನು ತಟ್ತಾ ಇರ್ತಾರೆ. ಇವನಿಗೆ ಇದು ಆಗುತ್ತೆ, ನಾನು ಒಬ್ಬನೇ ಇರ್ತೀನಿ ಮನೆಯಲ್ಲಿ, ಯಾರು ಇರೋದಿಲ್ಲ. ಸೊ ನನಗಿಲ್ಲಿ ಪರಿಚಯನೂ ಯಾರೂ ಇಲ್ಲ, ಯಾರು ಬಂದಿರ್ಬೋದು ಅಂತ ಡೋರ್ ತೆಗೆದು ನೋಡ್ತಾನೆ. ಅವ್ರ ಸಿಸ್ಟರ್ ಬಂದಿರ್ತಾಳೆ. ಕರಣ್ ಕೋಚಿಂಗ್ ಕ್ಲಾಸ್ನಿಂದ ಫೋನ್ ಬಂದಿತ್ತು, ಯಾಕೆ ನೀನು ಹೋಗಿಲ್ಲ ಅಂತ ಕೇಳ್ತಾಳೆ ಅವಳು. ಯಾಕೆ ನೀನು ಕೋಚಿಂಗ್ ಕ್ಲಾಸ್ಗೆ ಹೋಗಿಲ್ಲ ಆ್ಯಂಡ್ ಫೀಸ್ ಕೂಡ ತುಂಬಿಲ್ಲ ಅಂತ ಕೇಳ್ತಾಳೆ. ಅಂದರೆ ಅವರು ಫೀಸ್ ಕೊಟ್ಟಿರ್ತಾರಲ್ಲ, ಇವನ್ನೆಲ್ಲ ಈ ಸಾಧನೆಯಲ್ಲೇ ಹಚ್ಚಿಬಿಟ್ಟಿರ್ತಾನೆ. ಸೊ ಆದಮೇಲೆ ಏನು ಮಾಡೋದು ಅಂತ ಅವನು ವಿಚಾರ ಮಾಡಿ ಎಮೋಷ್ನಲ್ ಆಗಿ ಅಳಲು ಸ್ಟಾರ್ಟ್ ಮಾಡ್ತಾನೆ. ಕ್ರೈಯಿಂಗ್ ಅಳ್ತಾ ಅಂತಾನೆ, ಇಲ್ಲ ಅಕ್ಕ, ಹೀಗೆ ನನಗೆ ಕಾಲೇಜ್ನಲ್ಲಿ ಹೀಗೆ ಒಂದು ಹುಡುಗಿ ಮೋಸ ಮಾಡಿದ್ದಾಳೆ. ಹಾಗಾಗಿ ನಾನು ಆ ಒಂದು ಸಿಚುವೇಶನ್ನಿಂದ ಓವರ್ಕಮ್ ಆಗಲು ಈ JEE ನೀಟ್ನ ಒಂದು ಇದರಿಂದ ಬಂದಿದ್ದೇನೆ. ಇದೇನೂ ಇಲ್ಲ ನನ್ನ ಮನಸ್ಸಿನಲ್ಲಿ ಮಾಡ್ಬೇಕಂತ. ಸೊ ಓವರ್ಕಮ್ ಆಗಲು ಈ ಒಂದು ರೂಮ್ನ ಹಿಡಿದಿದ್ದೀನಿ. ನೀನೇನಾದರೂ ಫಾದರ್ಗೆ ಹೇಳಿದರೆ ಅವರು ಇದು ಮಾಡ್ತಾರೆ, ಏನಾದರೂ ಮಾಡಿ ಮ್ಯಾನೇಜ್ ಮಾಡು ಅಂತ ಅವನೇ ಹೇಳ್ತಾನೆ. ಆವಾಗ ಸಿಸ್ಟರ್ ಕೂಡ ಆಯ್ತು ಬಿಡು ಅಂತ ಅವಳು ಅಂತಾಳೆ. ಇಷ್ಟ ಮೊದಲೇ ಹೇಳಬೇಕಿತ್ತಲ್ಲ ನನಗೆ, ನಮ್ಮ ಮನೆಯಲ್ಲೇ ಇರಿಸ್ಕೊತಾ ಇದ್ದೆ, ಇದೆಲ್ಲ ಯಾಕೆ ಡ್ರಾಮಾ ಮಾಡಬೇಕು ನೀನು, JEE ಪ್ರಿಪ್ರೇಷನ್ ಅಂತ ಹೇಳಿ ಅವಳಿಗೂ ಅರ್ಥ ಆಗುತ್ತೆ ಅವ್ನ ಮನುಷ್ಯ ಪೇನಲ್ಲಿ ಹೋಗ್ತಾ ಇದ್ದಾನೆ ಅಂದರೆ ಏನಂತ. ಸೊ ಅವನೇನಂದರೆ ಇನ್ನೊಂದೇನಾಗಿರ್ತದೆ ಅಂದರೆ ಅವನು ತುಂಬ ವೀಕ್ ಕಾಣ್ತಾ ಇರ್ತಾನೆ, ಮೊದಲಿನಾಗೆ ಕಾಣ್ತಾ ಇರೋದಿಲ್ಲ. ಅವ್ರ ಅಕ್ಕ ಅವತ್ತೇನಂದರೆ ಅವನ ಜೊತೆನೇ ಇರ್ತಾಳೆ. ಆ ದಿನ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ, ಫಾದರ್ಗೆ ಹೇಳಿ ನೀನು ಇದು ಮುಗಿಸ್ಕೊ ಅಂತ ಹೇಳ್ತಾಳೆ. ಆ್ಯಂಡ್ ಅವನು ಇದನ್ನೆಲ್ಲ ಮುಚ್ಚಿಟ್ಟಿರ್ತಾನೆ, ದೆವ್ವದ ಬಗ್ಗೆ ಇದೆಲ್ಲ ಮುಚ್ಚಿಟ್ಟಿರ್ತಾನೆ, ಕರ್ಣ ಪಿಶಾಚಿನಿಯ ಬಗ್ಗೆ. ಅದೇ ಥರ ಅವತ್ತು ಅವ್ರ ಅಕ್ಕ ಅಲ್ಲಿ ಇರ್ತಾಳೆ, ಅವನಿಗೆಲ್ಲ ಅಡುಗೆ ಎಲ್ಲ ಮಾಡಿಕೊಡ್ತಾಳೆ. ಕೊಟ್ಟು ಅವನ ಒಂದು ತಲೆಯನ್ನೆಲ್ಲ ಅವಳು ಏನು ಮಾಡ್ತಾಳೆ ಅಂದರೆ ಪ್ರೆಸ್ ಮಾಡ್ತಾಳೆ, ಮಲಗಲಿ ನನ್ನ ತಮ್ಮ ಅಂತ. ಅವನು ಅವತ್ತೆಲ್ಲ ಇಬ್ಬರು ಅಲ್ಲೇ ಮಲಗ್ತಾರೆ. ಒಂದಿನ ಮಲಗಿದ ಮೇಲೆ ಬೆಳಗ್ಗೆ ಅವ್ರ ಅಕ್ಕ ಹೋಗ್ತಾಳೆ. ಹೋದ್ಮೇಲೆ ಇವನೇನು ಮಾಡ್ತಾನೆ ಅಂದರೆ ತನ್ನ ಫೇಸನ್ನು ಕನ್ನಡಿಯಲ್ಲಿ ನೋಡ್ಕೊತಾನೆ. ಕನ್ನಡಿಯಲ್ಲಿ ನೋಡ್ಕೊತಾನೆ, ಕೂದಲೆಲ್ಲ ಉದುರ್ಬಿಟ್ಟಿರುತ್ತೆ. ಕೂದಲೆಲ್ಲ ಉದುರಿದ್ಮೇಲೆ ಅವನಿಗೆ ಟೆನ್ಷನ್ ಆಗುತ್ತೆ, ಏನಾಯ್ತಿದು ಅಂದಮೇಲೆ ಕಿವಿಯಲ್ಲಿ ಒಂದು ಸಾಂಗ್ ಬರ್ತದೆ, ಗೊತ್ತಿಲ್ವಾ ನಿನಗೆ, ಓದಿಲ್ವಾ ನೀನು, ಒಮ್ಮೆ ಏನಾದರೂ ನೀನು ನನ್ನನ್ನು ಸಿದ್ಧಿ ಮಾಡ್ಕೊಂಡ್ರೆ ಯಾವುದೇ ಹೆಣ್ಣಿನ ಸಮೀಪ ನೀನು ಹೋಗಬಾರ್ದು. ಅದು ನಿನ್ನ ಅಕ್ಕನೇ ಇರಲಿ, ನಿನ್ನ ತಾಯಿನೇ ಇರಲಿ, ಅಥವಾ ನಿನ್ನ ವೈಫೇ ಇರಲಿ. ಗೊತ್ತಿಲ್ವಾ ನಿನಗೆ ಈ ರೂಲ್ಸ್ ಅಂತ ಅಂದಾಗ ಅವನಿಗೆ ಫ್ಲ್ಯಾಶ್ ಆಗುತ್ತದೆ, ಓ ಇದು ಬರ್ದಿತ್ತಲ್ಲ ಅಂತ. ಬಟ್ ಅವನು ಜೋಶ್ನಲ್ಲಿ ಅದನ್ನು ಮರ್ತಿದ್ದ. ಸೊ ಇವಾಗ ಅದ ನೆಗೆಟಿವ್ ಏನಿರ್ತಾವಲ್ಲ ಅವು ಸೂಚನೆಗಳು ಅವನಿಗೆ ಕಾಣಲು ಸ್ಟಾರ್ಟ್ ಆಗುತ್ತವೆ. ಅಷ್ಟರಲ್ಲಿ ಅಲ್ಲಿಂದ ಇದು ಏನಂದರೆ ಅವ್ರ ಅಕ್ಕನ ಮನೆಯಿಂದ ಫೋನ್ ಬರುತ್ತದೆ. ಫೋನ್ ಬಂದು ಅವರ ಒಂದು ಇರ್ತಾರಲ್ಲ ಅವ್ರ ಭಾವ, ಅವ್ರಂತಾರೆ, ಇಲ್ಲ ಕಣೋ ನಿಮ್ಮ ಅಕ್ಕ ಏನೋ ಅಡುಗೆ ಮಾಡುವಾಗ ಒಂದು ಕೈಗಳನ್ನು ಇದ್ರ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾಳೆ ಅವಳು ಅಂತ, ಒಲೆಯ ಮೇಲೆ ಕೈಯೆಲ್ಲ ಸುಟ್ಬಿಟ್ಟಿದೆ ಅಂತ. ಅದು ಹೇಗಾಗಿರೋ ಗೊತ್ತಿಲ್ಲ ಅಂದಮೇಲೆ ಅವನಿಗೆ ಕನ್ಫರ್ಮ್ ಆಗುತ್ತೆ, ಓ ಅಂತ. ಅದು ಹಾಸ್ಪಿಟಲ್ಗೆ ಹೋಗ್ತಾನೆ ಇವನು. ಆ್ಯಂಡ್ ಅವ್ರ ಫಾದರ್ನು ಬಂದಿರ್ತಾರೆ ಹಾಸ್ಪಿಟಲ್ಗೆ. ಆ ದಿನ ಎಲ್ಲ ಹಾಗೆ ಹೋಗುತ್ತದೆ. ನೈಟ್ ಮತ್ತೆ ಮರಳಿ ಅದೇ ಮನೆಗೆ ಬರಬೇಕಲ್ಲ, ಫ್ಲ್ಯಾಟ್ನಲ್ಲಿ ಏನು ಮಾಡ್ತಾರೆ ಅಂದರೆ ಇವ್ರ ತಂದೆ ತಾಯಿ ಇವನ್ ಫ್ಲ್ಯಾಟ್ಗೆ ಬರ್ತಾರೆ. ಅಲ್ಲೇ ಮಲಗ್ತಾರೆ. ನೈಟ್ ಕರ್ಣ ಪಿಶಾಚಿನೂ ಬರುತ್ತೆ, ಇವನನ್ನೇ ಗುರಾಯಿಸಿ ನೋಡ್ತಾ ಇರುತ್ತೆ. ಆಸ್ಪಾಸ್ ಇವರೆಲ್ಲ ಇರ್ತಾರೆ. ಇವ್ರು ಯಾರಿಗೂ ಕಾಣ್ತಾ ಇರಲಿಲ್ಲ. ಅವಳು ಶೀಟ್ನಲ್ಲಿ ಅವಳು ಹೋಗ್ಬಿಡ್ತಾಳೆ. ಹೋದ್ಮೇಲೆ ಮರನೇ ದಿನ ಇವ್ರ ಪೇರೆಂಟ್ಸ್ ಸಹ ಹೋಗ್ತಾರೆ. ಹೋದ್ಮೇಲೆ ಆ ಕರ್ಣ ಪಿಶಾಚಿನಿ ಬಂದು ಇವನಿಗೆ ಹಿಂಸೆ ಮಾಡ್ತಾಳೆ. ಅವಳು ಮೈ ತುಂಬ ಪರಿಸ್ತಾಳೆ, ಉಗುರಿನಿಂದೆಲ್ಲ ನೇಲ್ಸ್ನಿಂದೆಲ್ಲ ಪರಿಚಿ ಬ್ಲಡ್ನೆಲ್ಲ ಕುಡ್ಕೊಂಡು ಏನಂದರೆ ಇಂಟರ್ಕೋರ್ಸ್ ಮಾಡಿ ಅವನು ಹೋಗ್ಬಿಡ್ತಾಳೆ. ಅವನ ಮೇಲೆ ಸಿಟ್ಟಾಗಿರ್ತಾಳೆ ಕರ್ಣ ಪಿಶಾಚಿನಿ. ಇವನು ಏನು ಮಾಡ್ಬೇಕಂತ ತೋರಿಸ್ದೇನೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಹೇಳಿದರೆ ಒಂದು ಬೇರೆನೇ ಆಗುತ್ತೆ, ಮತ್ತೆ ನನಗೆ ಪ್ರಾಬ್ಲಮ್ ಅಂತ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ರ ಎಲ್ಲ ಔಷಧಿ ಎಲ್ಲ ತಗೋತಾನೆ. ಎಲ್ಲ ಆಯಿಂಟ್ಮೆಂಟ್ ಎಲ್ಲ ಹಚ್ಕೊಂಡು ಬರ್ತಾನೆ. ರೂಮ್ಗೆ ಬಂದು ಮಲಗ್ತಾನೆ. ಆವಾಗ ಅವನಿಗೆ ಏನಂದರೆ ನೆಗೆಟಿವ್ ಸ್ಟಾರ್ಟ್ ಆಗುತ್ತದೆ. ನೆಗೆಟಿವ್ ಅಂದರೆ ಕರ್ಣ ಪಿಶಾಚಿನಿಯಿಂದ ಸೈಡ್ ಎಫೆಕ್ಟ್ಸ್ ಇವನಿಗೆ ಸ್ಟಾರ್ಟ್ ಆಗುತ್ತದೆ. ಒಂಥರ ಮೈಯೆಲ್ಲ ಪರ್ಚ್ಕೊಳ್ಳೋದು, ಬ್ಲಡ್ ಎಲ್ಲ ಬರೋದು, ಅದೆಲ್ಲ ಸ್ಟಾರ್ಟ್ ಆಗುತ್ತದೆ. ಪೂರಾ ಒಣಗಿ ಹೋಗಿರ್ತಾನೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕೂ ಆಗೋದಿಲ್ಲ, ಏನು ತೋರಿಸ್ತಾ ಇರೋದಿಲ್ಲ. ಡೈಲಿ ಬರ್ತಾನೆ ರೂಮ್ಗೆ, ಆಳ್ತಾನೆ, ಮಲಗ್ತಾ ಇರ್ತಾನೆ.
ಇದು ಹೀಗೆ ನಡೆಯುತ್ತದೆ. ನಡೆದ್ಮೇಲೆ ಅವನಿಗೆ ಏನು ಮಾಡಬೇಕು ಅಂತ ಒಂದು ಹೆಲ್ಗೆ ಬಿದ್ದಂತೆ ಆಗಿರುತ್ತದೆ. ಅಷ್ಟರಲ್ಲಿ ಅವನಿಗೆ ಆ ಒಂದು ಅಗುರಿಗಳ ನೆನಪಾಗುತ್ತದೆ. ಸಡನ್ ಆಫ್ಟರ್ 1 ಮಂತ್, ಕರೆಕ್ಟ್ 1 ಮಂತ್ಗೆ ಅಗುರಿಗಳ ನೆನಪಾಗುತ್ತದೆ. ಆ್ಯಂಡ್ ಅವನು ಅಗುರಿಗಳ ಹತ್ರ ಹೋಗ್ಬೇಕಂತ ರೆಡಿ ಆಗ್ತಾನೆ. ಬಟ್ ಹೇಗೆ ಹೋಗೋದು, ಬುಕ್ ಎಲ್ಲ ಕತ್ಕೊಂಡ್ಬಂದಿದ್ದೀನಲ್ಲ ಅಂತ ಏನು ಮಾಡ್ಬೇಕಂತ ಅಂದು ಏನೋ ಡೇರಿಂಗ್ ಮಾಡಿ ಅವ್ರ ಹತ್ರ ಹೋಗ್ತಾನೆ. ಹೋಗಿ ನಿಂತ್ಕೊಂಡ್ಮೇಲೆ ಅವರು ಹೇಳ್ತಾರೆ, ಅವರು ಅಗುರಿಗಳು, ನೀನು ಬರ್ತೀಯಾ ಅಂತ ನಮಗೆ ಗೊತ್ತಿತ್ತು, ನಾವು ಮೊದಲೇ ನೋಡಿದ್ವಿ ನಿಂದು ಇದು, ಬಟ್ ನೀನು ಹೇಗೆ ಮಾಡ್ತೀಯಾ ಅಂತ ಅನ್ಕೊಂಡಿರ್ತಿಲ್ಲ, ಇರಲಿ ಲೇಟ್ ಏನೂ ಆಗಿಲ್ಲ, ಜಲ್ದಿ ಬಂದಿದ್ಯಾ ಬಾ ಅಂತ ಅವರು ಕುಂದಿರ್ಸ್ಕೊತಾರೆ. ಕುಂದಿಸ್ಕೊಂಡು ಏನು ಮಾಡ್ತಾರೆ ಅಂದರೆ ಅವನನ್ನು ಅವ್ರು ಹೇಳ್ತಾರೆ, ನೋಡು ಆ ಕರ್ಣಪಿಶಾಚಿನಿ ಬರುತ್ತೆ, ನಿನಗೆ ನೈಟ್ ಇವತ್ತು ಬರುತ್ತೆ, ಬಂದು ಎಬ್ಸಲು ಟ್ರೈ ಮಾಡುತ್ತೆ, ಬಟ್ ನೀನು ಹೇಳ್ಬಾರ್ದು. ಈ ಒಂದು ರೌಂಡ್ ಏನು ಹಾಕಿದ್ದೀವಲ್ಲ ನಾವು, ಈ ಒಂದು ರೌಂಡ್ ಸರ್ಕಲ್, ಈ ಸರ್ಕಲ್ನಲ್ಲಿ ಕುಂದಿರ್ಬೇಕು. ನಾನೊಂದು ಮಂತ್ರ ಕೊಡ್ತೀನಿ, ಆ ಮಂತ್ರವನ್ನು ನೀನು ಓದಬೇಕು. ಅದು ನಾನಾ ಥರ ಟ್ರೈ ಮಾಡುತ್ತೆ, ಬಟ್ ನೀನು ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು ಅಂತ ಅವರು ಹೇಳ್ತಾರೆ. ಅವರು ಒಂದು ಏನಂದರೆ ಒಂದು ಹವನವನ್ನು ಹಾಕಿ ಅವರು ಅಲ್ಲೇ ಮಂತ್ರಗಳನ್ನು ಓದ್ಕೊಂತ ಕುಂತಿರ್ತಾರೆ, ಯಾರು ಈ ಅಗುರಿಗಳು. ಆ್ಯಂಡ್ ಇವನು ಸಹ ಏನು ಮಾಡ್ತಾನೆ ಅಂದರೆ ಧ್ಯಾನ ಮಗ್ನನಾಗಿ ಆ ಮಂತ್ರವನ್ನು ಓದ್ತಾ ಇರ್ತಾನೆ ಈ ಕರ್ಣಪಿಶಾಚಿನಿಯಿಂದ ದೂರ ಹೋಗಲು. ಅಷ್ಟರಲ್ಲಿ ಏನಾಗುತ್ತದೆ ಅಂದರೆ ಆ ಕರ್ಣಪಿಶಾಚಿನಿ ಬರುತ್ತದೆ, ಬಂದು ಇವನು ಸುತ್ತಾಡುತ್ತದೆ. ನಾನಾ ರೀತಿಯಾಗಿ ಅವನು ಎಬ್ಸಲು ಟ್ರೈ ಮಾಡ್ತದೆ. ಮೊದಲಿಗೆ ಅದು ರಿಕ್ವೆಸ್ಟ್ ಮಾಡಿಕೊಡುತ್ತದೆ, ನೆಕ್ಸ್ಟ್ ಅದು ಹಾರ್ಮ್ ಮಾಡಲು ಟ್ರೈ ಮಾಡುತ್ತದೆ. ಬಟ್ ಆ ಅಗುರಿಗಳ ಹತ್ರನೂ ಪವರ್ ಇರುತ್ತಲ್ಲ, ಸೊ ಆ ರಿಂಗ್ಗೆ ಅದು ಎಂಟ್ರಿ ಆಗೋಕೆ ಆಗ್ತಾ ಇರೋದಿಲ್ಲ. ದ್ಯಾಟ್ಸ್ ವೈ ಅದೇನು ಮಾಡ್ತದೆ ಅಂದರೆ ಅವನ ಕಿವಿಯಲ್ಲಿ ಹೇಳುತ್ತದೆ, ಕರಣ್ ಎದುರು, ಇಲ್ಲ ಅಂದ್ರೆ ನೋಡು ಇವತ್ತು ರಾತ್ರಿ ಏನಂದ್ರೆ ನಿಮ್ಮ ಮನೆಯವ್ರನ್ನೆಲ್ಲ ನಾನು ಹಾಳು ಮಾಡ್ತೀನಿ, ಅವ್ರನ್ನೆಲ್ಲ ಕೊಂದ್ಬಿಡ್ತೀನಿ ನಾನು ಅಂತ ಹೇಳ್ತದೆ. ಅದು ಹೇಳಿದ್ಮೇಲೆ ಅವನಿಗೆ ಫ್ಲಾಶ್ ಬ್ಯಾಕ್ ಬರುತ್ತದೆ. ಅವತ್ತು ನನ್ನ ಅಕ್ಕ ನನ್ನ ತಲೆ ಮುಟ್ಟಿದ್ದಕ್ಕೆ ನನ್ನ ತಲೆ ಇರೋ ಕೂದಲೆಲ್ಲ ಹೋಯ್ತು, ಆ್ಯಂಡ್ ಅವಳು ಕೈ ಮುಟ್ಟಿದಾಳಲ್ಲ, ಅವಳ ಕೈ ಸಹ ಸುಟ್ಕೊಂಡು ಹೋಗಿತ್ತು. ಸೊ ಇವಾಗ ಏನಾದರೂ ನಾನು ಈ ಒಂದು ಇದನ್ನ ಬಿಟ್ಟು ಬರಲಿಲ್ಲ ಅಂದರೆ ನನ್ನ ಒಂದು ರಿವೆಂಜ್ ಆ್ಯಂಡ್ ಇದರ ಸಲುವಾಗಿ, ನನ್ನ ಆಸೆಯ ಸಲುವಾಗಿ ನನ್ನ ಫಾದರ್ ಮದರ್ನ ನಾನು ಬಲಿ ಕೊಡೋಕೆ ಇಷ್ಟ ಇಲ್ಲ ಅಂತ ಅವನೇನು ಮಾಡ್ತಾನೆ ಅಂದರೆ ಆ ರಿಂಗ್ ಬಿಟ್ಟು ಎದ್ದು ಬಂದ್ಬಿಡ್ತಾನೆ. ಅಷ್ಟರಲ್ಲಿ ಅದು ಎಲ್ಲ ಪರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದು ಕರ್ಣಪಿಶಾಚಿನಿ ಮೈ ತುಂಬ ಬ್ಲಡ್ ಎಲ್ಲ ಹೀರ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಅಷ್ಟರಲ್ಲಿ ಸಾಧು ಬಾಬಾ ಏನಿರ್ತಾರಲ್ಲ ಅಘೋರಿ, ಅವ್ರು ಎದ್ದು ಏನು ಮಾಡ್ತಾರೆ ಅಂದರೆ ಭಸ್ಮವನ್ನು ಹಚ್ತಾರೆ. ಭಸ್ಮವನ್ನು ಹಚ್ಚಿ ಆ ಕರನ್ಗೆ ಭಸ್ಮವನ್ನು ಹಚ್ಚಿ ಮಂತ್ರಗಳನ್ನು ಹೇಳಲು ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ 8 ಪಿಶಾಚಿಗಳು ಬರ್ತವೆ, 8 ರಿಂದ 9 ಪಿಶಾಚಿಗಳು ಬರ್ತವೆ. ಬಂದು ಆ ಒಂದು ಕರ್ಣಪಿಶಾಚಿನಿಯ ಜಡೆ ಅಂದರೆ ಆಕೆಯ ಕೂದಲನ್ನು ಹಿಡ್ಕೊಂಡು ಆ ಹವನದಲ್ಲಿ ಹೋಗ್ಬಿಡ್ತವೆ. ಅವು ಹೋದ್ಮೇಲೆ ಒಂದು ಫ್ಲ್ಯಾಶ್ ಬರುತ್ತದೆ. ಫ್ಲ್ಯಾಶ್ ಬಂದಮೇಲೆ ಕರಣ್ ಬಿದ್ದುಬಿಡ್ತಾನೆ. ಅವನು ಬಿದ್ದು ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತಾನೆ ಕರಣ್, ಎದ್ದ ಮೇಲೆ ಕೇಳ್ತಾನೆ ಅವನು, ಏನಾಯ್ತು ಬಾಬಾ, ನಾನು ಇದೇನು ಏನಂತ. ಆವಾಗ ಬಾಬಾ ಹೇಳ್ತಾರೆ ಅವರು, ನೋಡಪ್ಪ ನಿನ್ನ ನಶೀಬ್ ಬಹಳ ಚೆನ್ನಾಗಿದೆ, ನೀನೇನಾದರೂ ಲೇಟ್ ಆಗಿ ಬಂದಿದ್ರೆ ನಿನ್ನನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ವೈ ಬಿಕಾಸ್ ಅಂದರೆ ನೀನು ಬ್ಲಡ್ಡಿನ ಆಹುತಿಯನ್ನು ಕೊಟ್ಟಿದೆಯಾ, ಅದಕ್ಕಾಗಿ ನಮಗೂ ಸಹ ಭಾಳ ತ್ರಾಸಾಯಿತು. ಬಟ್ ಏನಂದರೆ ನಿಮ್ಮಂಥ ಜನ ಹೀಗೆ ಮಾಡ್ತಾರೆ ಅಂತ ನಾವು ಒಂದು ಸ್ವಲ್ಪ ಸಿದ್ಧಿಗಳನ್ನ ಮಾಡ್ಕೊಂಡಿರ್ತೀವಿ. ನಮ್ಮಲ್ಲಿ ಏನಂದರೆ ಇಷ್ಟೇ ಆಸೆಗಳಿರೋದಿಲ್ಲ, ನಾವು ಈ ಪ್ರಾಪಂಚಿಕ ಇದನ್ನು ಬಿಟ್ಟಿರ್ತೀವಿ. ದ್ಯಾಟ್ಸ್ ವೈ ನಿನ್ನನ್ನು ಉಳಿಸ್ಕೊಳ್ಳೋಕ್ಕೆ ಆಗಿದ್ದು, ಮತ್ತೊಮ್ಮೆ ಹೀಗೆ ಮಾಡೋಕ್ಕೆ ಹೋಗಬೇಡ, ಇದು ಇನ್ನು ನಿನ್ನ ಜೀವನದಿಂದ ಹೋಗಿದೆ ಅಂತ ಹೇಳ್ತಾರೆ. ಬಟ್ ಏನಂದರೆ ಆವಾಗ ಇದು ಕನಸಿನಲ್ಲಿ ಬರುತ್ತದೆ ಅಂತ ಹೇಳ್ತಾರೆ ಅವರು ಸಾಧುಗಳು. ಹೇಳಿದ್ಮೇಲೆ ಇವನು ಆಯಿತು ಅಂತ ಬರ್ತಾನೆ, ಬಂದು ರೂಮ್ಗೆಲ್ಲ ಮಲ್ಕೋತಾನೆ. 1-2 ದಿನ 3 ದಿನ ಅದು ಕನಸಿನಲ್ಲಿ ಬಂದಂಗೆ ಆಗುತ್ತದೆ. ನೆಕ್ಸ್ಟ್ ಅದೆಲ್ಲ ಅಲ್ಲಿಂದ ಹೋಗ್ಬಿಟ್ಟಿರ್ತದೆ, ಅಂದರೆ ಟೋಟಲ್ ವ್ಯಾನಿಷ್ ಆಗುತ್ತದೆ. ಹೀಗೆ ಇವನ ಒಂದು ಜೀವ ಉಳಿಯುತ್ತದೆ. ಈ ಒಂದು ಕರ್ಣಪಿಶಾಚಿನಿಯಿಂದ ಇವನ ಜೀವ ಉಳಿಯುತ್ತದೆ. ಸೊ ಗೈಸ್, ಇಲ್ಲಿ ಗಮನಿಸುವ ಅಂಶ ಅಂದರೆ ಇವನು ಕರ್ಣ ಇದಾನಲ್ಲ, ಇವನು ಅಂದರೆ ನನಗೇನನ್ಸುತ್ತೆ, ಸೈಂಟಿಫಿಕ್ ಆಗಿ ನೋಡಿದರೆ ಕರ್ಣಪಿಶಾಚಿನಿ ಏನಿಲ್ಲ. ಆ ಒಂದು ಬಾರ್ಡರ್ ಏರಿಯಾದಲ್ಲಿ ನಾನು ಹೇಳಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ, ಅಲ್ಲೆಲ್ಲ ಡ್ರಗ್ಸ್ ಎಲ್ಲ ಇರುತ್ತದೆ. ಆ ಡ್ರಗ್ಸ್ ಎಲ್ಲ ಆಲ್ಕೋಹಾಲ್ ಇದರಿಂದ ಏನಂದರೆ ಹ್ಯಾಲ್ಯೂಸಿನೇಷನ್ ಆಗುತ್ತದೆ. ದಟ್ಸ್ ವೈ ಹಿ ಫೀಲ್ಸ್ ದ್ಯಾಟ್ ಯಾರೋ ಎಂಟಿಟಿ ಇದ್ದಾರೆ ಅಂತ ಅವನಿಗೆ ಅನಿಸಿ ಹೀಗೆ ತಾನು ಹಾರ್ಮ್ ಮಾಡ್ಕೊಂಡಿದ್ದಾನೆ ಏನೋ ಅಂತ ನನಗನ್ಸುತ್ತದೆ. ಇದು ಇಲ್ಲ ಅನಿಸುತ್ತದೆ ಗೈಸ್. ಬಟ್ ನಿಮ್ಮ ಏನಿದೆ ಅಂತ ನೀವು ಇದನ್ನು ಕಾಮೆಂಟ್ನಲ್ಲಿ ಹೇಳಿ. ಇದು ರಿಯಲ್ ಸ್ಟೋರಿ ಅಂತಾರೆ. ಆ್ಯಂಡ್ ಇವತ್ತು ನೀವು ನೋಡ್ಬೋದು ಕೋಟಾದಲ್ಲಿ ಇದೇ ಥರ ಸ್ಟೂಡೆಂಟ್ಗಳು ಸೂಸೈಡ್ ಮಾಡ್ಕೋತಾರೆ, ಏನೇನೋ ಆಗಿ ಸಾಯ್ತಾ ಇದ್ದಾರೆ. ಇದು ಟ್ರೆಂಡಿಂಗ್ನಲ್ಲಿದೆ. ದ್ಯಾಟ್ಸ್ ವೈ ಇದು ಅಲ್ಲಿಂದ ಒಂದು ಸ್ಟೋರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಗೈಸ್. ಭೇಟಿಯಾಗೋಣ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ. ವಿಚಿತ್ರ ಅಂದರೆ ಈ ಬ್ರಹ್ಮ ರಾಕ್ಷಸ ಆ ಥರ ಯಾವುದೋ ಒಂದು ಸ್ಟೋರಿಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಗೈಸ್.